ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೇ 5th ಸೆಮಿಸ್ಟರ್ ಡಿಪ್ಲೊಮೊ ಸಿಲೆಬಸ್ ಏನಿದೆ ಅದರಲ್ಲಿ ಇದೊಂದು ಸ್ಪೆಷಲ್ ಪಾತ್ವೇ, ದಟ್ ಈಸ್ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೇ. ಆ ಒಂದು ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೇ ಬಗ್ಗೆ ನಾವು ನಿಮಗೆ ಡೀಟೇಲ್ಡ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅಂದರೆ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೇನಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಇದರಲ್ಲಿ 4 ಸಬ್ಜೆಕ್ಟ್ಸ್ ಇರುತ್ತೆ ಅಂತ. ಸೊ ಈ ವಿಡಿಯೋದಲ್ಲಿ ಆ 4 ಸಬ್ಜೆಕ್ಟ್ಸ್ಗೂ ಎಷ್ಟು ಅವರ್ಸ್ ಕ್ಲಾಸಸ್ ಇರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ, ಇಂಟರ್ನಲ್ಸ್ ಎಷ್ಟು ಮಾರ್ಕ್ಸ್ ಇರುತ್ತೆ, ಮತ್ತೆ ಸಿಲೆಬಸ್ ಅಲ್ಲಿ ಏನೇನಿದೆ ಎಲ್ಲದನ್ನು ಕೂಡ ನಾವು ಡೀಟೇಲ್ ಆಗಿ ಇಲ್ಲಿ ಸ್ಟಡಿ ಹೇಳಿದ್ದೀನಿ. ಸೊ ಇದನ್ನ ನೋಡಿದ ನಂತರ ನಿಮಗೆ ಈ ಒಂದು ಸಿಲೆಬಸ್ ತಗೋಬೇಕೋ ಬೇಡವೋ, ಚೂಸ್ ಮಾಡಬೇಕೋ ಬೇಡವೋ ಅನ್ನೋ ಒಂದು ಕ್ಲಿಯರ್ ಐಡಿಯಾ ನಿಮಗೆ ಸಿಗತ್ತೆ. ಇದಾದ್ಮೇಲೆ ನೀವು ಯಾವ ಪಾತ್ವೇ ಚೂಸ್ ಮಾಡಿದ್ರೆ ನಿಮಗೆ ಈಸಿ ಆಗತ್ತೆ, ಮುಂದೆ ಹೋಗ್ಲಿಕ್ಕೆ ಹೈಯರ್ ಎಜುಕೇಶನ್ ಹೋಗ್ಲಿಕ್ಕೆ ಯಾವ್ದು ತಗೊಂಡ್ರೆ ಈಸಿ ಆಗತ್ತೆ ಅನ್ನೋದು ನಿಮಗೆ ಒಂದು ಕಾನ್ಸೆಪ್ಟ್ ಬರುತ್ತೆ. ತುಂಬಾ ಜನ ಹಿಂದಿನ ವಿಡಿಯೋವನ್ನ ನೋಡಿ ಕೆಲವೊಂದು ಡೌಟ್ಸ್ ಗಳನ್ನ ಕೇಳಿದೀರಾ. ರಿಗಾರ್ಡಿಂಗ್ DCET ಇರಬಹುದು, ರಿಗಾರ್ಡಿಂಗ್ ಪಾತ್ವೇ ಸೆಲೆಕ್ಷನ್ಸ್ ಇರಬಹುದು, ಅದ್ರ ಬಗ್ಗೆನೂ ಕೂಡ ನಾನು ಶೀಘ್ರದಲ್ಲೇ ಒಂದು ಕಮೆಂಟ್ಸ್ ಬಗ್ಗೆ ಎಲ್ಲದನ್ನು ತಗೊಂಡು ಕಲೆಕ್ಟ್ ಮಾಡಿ ಒಂದು ವಿಡಿಯೋವನ್ನ ಮಾಡಿ ನಿಮಗೆ ಸಂಪೂರ್ಣವಾದ ಒಂದು ಪರಿಪೂರ್ಣವಾದ ಮಾಹಿತಿಯನ್ನ ನಾನು ನಿಮಗೆ ನೀಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೇ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಆಲ್ರೆಡಿ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೇನಲ್ಲಿ ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿದೆ ಫಸ್ಟ್ ಪೇಪರು ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಸೆಕೆಂಡ್ ಪೇಪರು ಅಪ್ಲೈಡ್ ಸೈನ್ಸ್, ಥರ್ಡ್ ಪೇಪರು ರಿಸರ್ಚ್ ಮೆಥಡಾಲಜಿ, ಫೋರ್ತ್ ಪೇಪರು ಟೆಕ್ನಿಕಲ್ ರೈಟಿಂಗ್. ಸೊ ಈ ಒಂದು ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೇನಲ್ಲಿ ಟೋಟಲ್ 4 ಪೇಪರ್ಸ್ ಇರುತ್ತೆ. 400 ಮಾರ್ಕ್ಸ್ಗೆ 4 ಪೇಪರ್ 400 ಮಾರ್ಕ್ಸ್, 24 ಕ್ರೆಡಿಟ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿದೆ ನೋಡಿ. ಸೊ ಪ್ರತಿ ಒಂದು ಸಬ್ಜೆಕ್ಟ್ಗೂ ಕೂಡ ನಿಮಗೆ 6 ಕ್ರೆಡಿಟ್ಸ್ ಇರುತ್ತೆ. ನೀವು ಏನು ಡಿಪ್ಲೊಮಾವನ್ನ ಮುಗಿಸ್ತಿರಲ್ಲ, ಮುಗಿಸಿದಾಗ ಈ ಕ್ರೆಡಿಟ್ಸ್ಗಳು ನಿಮಗೆ ಲೆಕ್ಕಕ್ಕೆ ಬರುತ್ತೆ. ಸೊ ಈ 4 ಸಬ್ಜೆಕ್ಟ್ ಪಾಸ್ ಆದ್ರೆ ನಿಮಗೆ 24 ಕ್ರೆಡಿಟ್ಸ್ ಸಿಗುತ್ತೆ. ಸೊ ಹಾಗಾಗಿ ಈ 4 ಸಬ್ಜೆಕ್ಟ್ಸ್ ಅನ್ನ ಸೇರಿಸಿ 400 ಮಾರ್ಕ್ಸ್. ನಾನು ಆಲ್ರೆಡಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೇ ತಗೊಂಡ್ರೆ ಈ 4 ಸಬ್ಜೆಕ್ಟ್ಸ್ ಅನ್ನ ನೀವು ಓದಬೇಕು, ಬರಿಬೇಕು, ಮತ್ತೆ ಎಕ್ಸಾಮ್ಸ್ ಬರಿಬೇಕು. ಇಲ್ಲಿ ಯಾರ್ಯಾರು ತಗೊಂತಾರೆ ಅಂತಾನು ಕೂಡ ಹೇಳಿದ್ದೆ. ಇಲ್ಲಿ ನೋಡಿ, ಇದು ಫಸ್ಟ್ ಸೈನ್ಸ್ ಇದೆ, ಅಂದ್ರೆ ಈ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಮತ್ತೆ ಅಪ್ಲೈಡ್ ಸೈನ್ಸ್ ಸಬ್ಜೆಕ್ಟ್ ಏನಿದೆ ಇವೆರಡನ್ನ ಸೈನ್ಸ್ ಫ್ಯಾಕಲ್ಟಿ ಹ್ಯಾಂಡಲ್ ಮಾಡ್ತಾರೆ. ಈ ಒಂದು ರಿಸರ್ಚ್ ಮೆಥಡಾಲಜಿ ಮತ್ತೆ ಟೆಕ್ನಿಕಲ್ ರೈಟಿಂಗ್ ಏನಿದೆ ಇದನ್ನ ನಿಮ್ಮ ಬ್ರಾಂಚ್ ಫ್ಯಾಕಲ್ಟಿ ಅವರು ಅದನ್ನ ನಿಮ್ಗೆ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನಾನು ಮೆಕ್ಯಾನಿಕಲ್ ಬ್ರಾಂಚ್ ಇಂದು ಒಂದು ಸಬ್ಜೆಕ್ಟ್ ಅನ್ನ ನಾನು ತಗೊಂಡಿರೋದ್ರಿಂದ ನಾನು ಇಲ್ಲಿ ಮೆಕ್ಯಾನಿಕಲ್ ಅಂತ ಇದೆ. ಇದೇ ರೀತಿ ನೀವು ಬೇರೆ ಬೇರೆ ಬ್ರಾಂಚ್ ಇಂದ ತಗೊಂಡ್ರೆ ಅಲ್ಲಿ CS ಆದ್ರೆ CS, EC ಆದ್ರೆ EC, ಈ ತರ ಇರುತ್ತೆ. ಸೊ 2 ಸಬ್ಜೆಕ್ಟ್ ಅನ್ನ ಸೈನ್ಸ್ ಡಿಪಾರ್ಟ್ಮೆಂಟ್ ಇಂದ ತಗೊಳ್ತಾರೆ, ಇನ್ನ 2 ಸಬ್ಜೆಕ್ಟ್ ಅನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಯಾರಿಗೆ ವರ್ಕ್ ಲೋಡ್ ಇದೆ, ಅವರು ಕಡಿಮೆ ಇದೆ, ಅವರು ಅದನ್ನ ತಗೊಳ್ತಾರೆ. ಅದು ನಿಮ್ಮ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟ ವಿಚಾರ. ಸೊ ಇಲ್ಲಿ 4 ಪೇಪರ್ ಗಳನ್ನ ಸ್ಟಡಿ ಮಾಡಬೇಕು. ಇಲ್ಲಿ ನೋಡ್ತೀರಾ, ಫಸ್ಟ್ ಮ್ಯಾಥಮೆಟಿಕ್ಸ್ ತಗೊಂಡ್ರೆ ಇಲ್ಲಿ 52 ಅವರು ಇದಕ್ಕೆ ಲೆಕ್ಚರ್ ಅವರ್ ಇದೆ, 26 ಅವರು ಟ್ಯುಟೋರಿಯಲ್ ಇದೆ, ಟೋಟಲ್ 78 ಅವರ್ ಸಿಲೆಬಸ್ ಇದೆ. ಇದನ್ನ ನಾನು ಆ ಒಂದು ಸಬ್ಜೆಕ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಡೀಟೇಲ್ ಆಗಿ ಹೇಳ್ತೀನಿ, ವಾಟ್ ಈಸ್ ಟ್ಯುಟೋರಿಯಲ್, ವಾಟ್ ಈಸ್ ಲೆಕ್ಚರ್ ಅಂತ ಹೇಳಿ. ಟೋಟಲ್ ನಿಮಗೆ ಈ ಒಂದು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಏನಿದೆ ಇದು 78 ಅವರ್ಸ್ ಸಿಲೆಬಸ್ ಇದೆ ಟೋಟಲ್. ಓಕೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಿಮಗೆ 50 ಮಾರ್ಕ್ಸ್ಗೆ ಇಂಟರ್ನಲ್ಸ್ ಇರುತ್ತೆ ಅಂಡ್ 40% ಅಂದ್ರೆ ನೀವು 20 ಮಾರ್ಕ್ಸ್ ಕಂಪಲ್ಸರಿ ತಗೊಳ್ಳೇಬೇಕು ಟು ಬಿಕಮ್ ಎಲಿಜಿಬಲ್ ಟು ರೈಟ್ ದ SEE ಎಕ್ಸಾಮಿನೇಷನ್. ಓಕೆ, ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಬರೀಬೇಕು ಅಂದ್ರೆ ಈಗೇನ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ನಿಮ್ಗೆ ಏನ್ ಕಂಡೀಷನ್ಸ್ ಇತ್ತು, CIE ನಲ್ಲಿ 40% ತಗೊಂಡ್ರೆ ಮಾತ್ರ ಯು ಆರ್ ಎಲಿಜಿಬಲ್ ಟು ರೈಟ್ ಎಕ್ಸಾಮಿನೇಷನ್, ಸೆಮಿಸ್ಟರ್ ಎಂಡ್ ಎಕ್ಸಾಮ್. ಸೊ ಸೆಮಿಸ್ಟರ್ ಎಂಡ್ ಅಲ್ಲಿ 100 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಯುತ್ತೆ, ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು 50 ಮಾರ್ಕ್ಸ್. ಸೊ ಟೋಟಲ್ ಇವೆರಡನ್ನ ಸೇರಿ ನಿಮ್ಗೆ 100 ಮಾರ್ಕ್ಸ್ಗೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾರ್ಕ್ಸ್ ಬರುತ್ತೆ. ಇದೆಲ್ಲದನ್ನು ಸೇಮ್ ಪ್ಯಾಟರ್ನ್, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನಿದೆ ಸೇಮ್ ಪ್ಯಾಟರ್ನ್ ಹೋಗ್ತಾ ಇದೆ. ಥಿಯರಿ ಅಂದ್ರೆ 50 ಮಾರ್ಕ್ಸ್ ಇರುತ್ತೆ, ಲ್ಯಾಬ್ ಅಂದ್ರೆ 60-40 ಇರುತ್ತೆ. ಓಕೆ, ಥಿಯರಿಯಲ್ಲಿ 50-50, 50 CIE 50 SEE, ಲ್ಯಾಬ್ ಅಲ್ಲಿ 60 CIE 40 SEE. ಸೇಮ್ ಪ್ಯಾಟರ್ನ್ ಇದೆ, ಇಲ್ಲೂ ಕೂಡ ಸೇಮ್ ಕಂಟಿನ್ಯೂ ಆಗಿದೆ. ದೆನ್ ಇದು ಎರಡನೇ ಥಿಯರಿ ಪೇಪರ್. ಮೊದಲನೇದು ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಇದು ಕೂಡ ಥಿಯರಿ, T ಅಂದ್ರೆ ಥಿಯರಿ. ಇಲ್ಲಿ ಅಪ್ಲೈಡ್ ಸೈನ್ಸ್, ಇದು ಕೂಡ ಥಿಯರಿ. ಇಲ್ಲಿ ಲ್ಯಾಬ್ ಇರುತ್ತೆ, ಆದ್ರೆ ಲ್ಯಾಬ್ ಎಕ್ಸಾಮ್ಸ್ ಇರಲ್ಲ. ಓನ್ಲಿ ಲ್ಯಾಬ್ ಅನ್ನ ನೀವು ಅಲ್ಲಿ ಕಲಿತೀರಾ, ಥಿಯರಿ ಜೊತೆಗೆ ಲ್ಯಾಬ್ ಅನ್ನ ಕಲಿತೀರಾ, ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತೀರಾ, ಅದಕ್ಕೆ ಸ್ಕಿಲ್ ಟೆಸ್ಟ್ ಇರುತ್ತೆ, ಅದು ಮುಂದೆ ಸಿಲೆಬಸ್ ಅಲ್ಲಿ ಡೀಟೇಲ್ ಆಗಿ ಬರುತ್ತೆ, ಅಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ 52 ಅವರು ಪಾಠ ಇರುತ್ತೆ, ಲೆಕ್ಚರ್ ಇರುತ್ತೆ, 52 ಅವರು ಪ್ರಾಕ್ಟಿಕಲ್ಸ್ ಇರುತ್ತೆ. ಅದು ಮುಂದೆ ಹೇಗೆ ಅಂತ ಅಲ್ಲಿ ತೋರಿಸ್ತೀನಿ, ನಾನು ಸಿಲೆಬಸ್ ಅಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ. ಟೋಟಲ್ ನಿಮ್ಗೆ 104 ಅವರ್ ಸಿಲೆಬಸ್ ಇರುತ್ತೆ ಸೈನ್ಸ್, ಅಪ್ಲೈಡ್ ಸೈನ್ಸ್. ಇಲ್ಲಿ ಕೂಡ ಅಷ್ಟೇ 50 ಮಾರ್ಕ್ಸ್ ಇಂಟರ್ನಲ್ಸ್ ಇರುತ್ತೆ. ಇದು ಥಿಯರಿ ಸಬ್ಜೆಕ್ಟ್. ನೀವು ಅಲ್ಲೇನ್ ಲ್ಯಾಬ್ ಅಲ್ಲಿ ಕಲಿತೀರಾ, ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಬರುತ್ತೆ, 15ರಿಂದ 16 ಎಕ್ಸ್ಪೆರಿಮೆಂಟ್ ಇದೆ. ಆ ಎಕ್ಸ್ಪೆರಿಮೆಂಟ್ ಬಂದ್ರು ಕೂಡ ಅವನ್ನ ಓದ್ತೀರಾ, ಅದನ್ನ ಸ್ಕಿಲ್ ಟೆಸ್ಟ್ ಅಂತ ಮಾಡ್ತಾರೆ ಹೊರತು ಅದಕ್ಕೆ ಲ್ಯಾಬ್ ಎಕ್ಸಾಮ್ ಇರಲ್ಲ. ಓಕೆ, ಹಾಗಾಗಿ 50 ಇಂಟರ್ನಲ್ ಮಾರ್ಕ್ಸ್, ಅದಕ್ಕೆ ನೀವು 20 ತಗೋಬೇಕು. ಎಕ್ಸಾಮು
ಥಿಯರಿ ಎಕ್ಸಾಮ್ ನಡೆಯುತ್ತೆ, 50 ಮಾರ್ಕ್ಸ್ಗೆ ಥಿಯರಿ ಎಕ್ಸಾಮ್ ನಡೆಯುತ್ತೆ, 100 ಮಾರ್ಕ್ಸ್ಗೆ ನಡೆಯುತ್ತೆ, 50ಕ್ಕೆ ಅದನ್ನ ಕನ್ವರ್ಟ್ ಮಾಡ್ಕೊಳ್ತಾರೆ. ಟೋಟಲ್ ನಿಮಗೆ ಫೈನಲಿ 100 ಮಾರ್ಕ್ಸ್ಗೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬರುತ್ತೆ. ದೆನ್ ಥರ್ಡ್ ಪೇಪರ್, ಇದು ಕೂಡ ಥಿಯರಿ ಪೇಪರ್, ರಿಸರ್ಚ್ ಮೆಥಡಾಲಜಿ ಕೂಡ ಥಿಯರಿ ಪೇಪರ್. ಇಲ್ಲಿ 52 ಅವರ್ ಲೆಕ್ಚರ್ ಅವರ್ ಇದೆ, ಇಲ್ಲೂ ಕೂಡ 52 ಅವರ್ ಪ್ರಾಕ್ಟೀಸ್ ಅವರ್ ಇದೆ. ಸೊ ದಟ್ ಈಸ್ ಆಲ್ಸೋ ಬ್ಲೆಂಡೆಡ್ ಮೋಡ್ ಅಂತ ಹೇಳಿ ಬರುತ್ತೆ. 52 ಅವರ್ ಲೆಕ್ಚರ್, 52 ಅವರ್ ಪ್ರಾಕ್ಟೀಸ್. ಅಲ್ಲೇ ನಿಮಗೆ ಕೆಲವೊಂದನ್ನ ಪ್ರಾಕ್ಟೀಸ್ ಕೆಲಸಗಳನ್ನ ಮಾಡಿಸ್ತಾ ಹೋಗ್ತಾರೆ. ಅದು ಕೂಡ 104 ಅವರ್ಸ್ಗೆ ಸಿಲೆಬಸ್ ಇರುತ್ತೆ. ಅಗೇನ್ ಆಸ್ ಯೂಶುವಲ್ ಅದು ಥಿಯರಿ ಆಗಿರೋದ್ರಿಂದ 50 ಮಾರ್ಕ್ಸ್ಗೆ ಇಂಟರ್ನಲ್ ಇರುತ್ತೆ. ನೀವು ಮಿನಿಮಮ್ 20 ತಗೊಳ್ಳೇಬೇಕು ಟು ಬಿಕಮ್ ಎಲಿಜಿಬಲ್ ಫಾರ್ SEE. ದೆನ್ ಅದೇ ರೀತಿ ಎಕ್ಸಾಮ್ ಕೂಡ 100 ಮಾರ್ಕ್ಸ್ಗೆ ನಡೆಯುತ್ತೆ. ದಟ್ ವಿಲ್ ಬಿ ಕನ್ವರ್ಟೆಡ್ ಟು 50 ಮಾರ್ಕ್ಸ್. ಫೈನಲ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮಗೆ 100 ಮಾರ್ಕ್ಸ್ಗೆ ಎಷ್ಟು ಅಂತ ಬರುತ್ತೆ. ಸೊ ಅಲ್ಲಿಗೆ ನಿಮಗೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಒಂದು ಥಿಯರಿ, ಅಪ್ಲೈಡ್ ಸೈನ್ಸ್ ಒಂದು ಥಿಯರಿ, ರಿಸರ್ಚ್ ಮೆಥಡಾಲಜಿ ಒಂದು ಥಿಯರಿ, 3 ಥಿಯರಿ ಪೇಪರ್ಸ್ ನಿಮಗೆ ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ, ಥಿಯರಿ ಎಕ್ಸಾಮ್. ದೆನ್ ಟೆಕ್ನಿಕಲ್ ರೈಟಿಂಗ್, ಇದು P ಇದೆ, ಅಂದ್ರೆ ಪ್ರಾಕ್ಟೀಸ್ ಅಥವಾ ಪ್ರಾಕ್ಟೀಸ್ ಅಂತ ಬರುತ್ತೆ. ಯಾಕೆಂದ್ರೆ ಇದು ಪ್ರಾಕ್ಟಿಕಲ್ ಇಲ್ಲದೆ ಇರೋದ್ರಿಂದ ಪ್ರಾಕ್ಟೀಸ್ ಆಗುತ್ತೆ. ಸೊ ಇಲ್ಲಿ ಟೆಕ್ನಿಕಲ್ ರೈಟಿಂಗ್ ಅಂತಕ್ಕಂಥದ್ದು ಒಂದು ಪ್ರಾಕ್ಟೀಸ್ ಸಬ್ಜೆಕ್ಟ್. ಈಗ ನೀವು ಕಮ್ಯುನಿಕೇಶನ್ ಸ್ಕಿಲ್ಸ್ ಏನು ಓದಿದ್ದೀರಾ ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ, ಆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಯಾವ ತರ ಓದಿದಿರಾ ಸೇಮ್ ಕಾನ್ಸೆಪ್ಟ್ ಅಲ್ಲಿ ಇದು ಕೂಡ ಇರುತ್ತೆ. ಎಕ್ಸಾಮ್ಸ್ ಕೂಡ ಅದೇ ಪ್ಯಾಟರ್ನ್ ಅಲ್ಲೇ ಇಲ್ಲೂ ಕೂಡ ಇರುತ್ತೆ. ಸೊ ಇಲ್ಲಿ ನೋಡಿ 39 ಅವರ್ ನಿಮಗೆ ಲೆಕ್ಚರ್ ಅವರ್ ಇದೆ, 13 ಅವರ್ ಟ್ಯುಟೋರಿಯಲ್ಸ್ ಇರುತ್ತೆ, ಅಂಡ್ 52 ಅವರ್ಸ್ ನಿಮಗೆ ಪ್ರಾಕ್ಟೀಸ್ ಇರುತ್ತೆ. ಪ್ರಾಕ್ಟಿಕಲ್ಸ್ ಅಲ್ಲ, ಪ್ರಾಕ್ಟೀಸ್ ಇರುತ್ತೆ. ಸೊ ನಿಮಗೆ ಆ ಒಂದು ವರ್ಕ್ ಗಳನ್ನ ಅಲ್ಲಿ ಮಾಡಿಸ್ತಾ ಹೋಗ್ತಾರೆ. ಏನೇನು ವರ್ಕ್ ಇರುತ್ತೆ ಅವನ್ನ ನಿಮಗೆ ಮಾಡಿಸ್ತಾರೆ. ನಿಮಗೆ ಟೆಕ್ನಿಕಲ್ ರೈಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಅದಕ್ಕೆ ತಕ್ಕಂತ ಕೆಲಸಗಳನ್ನ ನಿಮಗೆ ಕೊಡಿಸ್ತಾ ಹೋಗ್ತಾರೆ. ಐ ಥಿಂಕ್ ಯು ಹ್ಯಾವ್ ಡನ್ PMS. ಈ ರಿಸರ್ಚ್ ಮೆಥಡಾಲಜಿ ಇದೆಯಲ್ಲ, ಇದು PMS ತರ ಈ ಒಂದು ಪ್ರೋಸೆಸ್ ನಡೆಯುತ್ತೆ. ಟೆಕ್ನಿಕಲ್ ರೈಟಿಂಗು ಕಮ್ಯುನಿಕೇಶನ್ ಸ್ಕಿಲ್ಸ್ ತರ ನಡೀತಾ ಹೋಗುತ್ತೆ. ಟೋಟಲ್ ಅದು ಕೂಡ 104 ಅವರ್ ಸಿಲೆಬಸ್ ಇರುತ್ತೆ. ಇದು ಮಾತ್ರ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಈ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದ್ರಿಂದ ಇಲ್ಲಿ 60 ಮಾರ್ಕ್ಸ್ಗೆ ಇಂಟರ್ನಲ್ಸ್ ಇರುತ್ತೆ. You have to get 24 to become eligible for SEE exam. ಅದೇ ರೀತಿ ಎಕ್ಸಾಮ್ 100 ಮಾರ್ಕ್ಸ್ಗೆ ನಡೆಯುತ್ತೆ. ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು 40 ಮಾರ್ಕ್ಸ್. ಟೋಟಲಿ ನಿಮಗೆ 100 ಮಾರ್ಕ್ಸ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬರುತ್ತೆ. ಸೊ ಓವರ್ ಆಲ್ ನೀವು ನೋಡೋದಾದ್ರೆ ಇಲ್ಲಿ 24 ಕ್ರೆಡಿಟ್ಸ್ ಬರುತ್ತೆ ನಿಮಗೆ. ದೆನ್ ಇಲ್ಲಿ 400 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ಸ್ ನಡೆಯುತ್ತೆ. 3 ಥಿಯರಿ ಎಕ್ಸಾಮ್ಸ್, ದೆನ್ 1 ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಓಕೆ, ಈ ತರ ನಿಮಗೆ 400 ಮಾರ್ಕ್ಸ್ ಇರುತ್ತೆ. ಸೊ ನೀವು ಈ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೆ ತಗೊಂಡ್ರೆ ಕಂಪಲ್ಸರಿ ಯು ಹ್ಯಾವ್ ಟು ಸ್ಟಡಿ ಆಲ್ ದೀಸ್ 4 ಸಬ್ಜೆಕ್ಟ್ಸ್. ಇಲ್ಲಿ ಯಾವುದೇ ಎಕ್ಸಾಮ್ಷನ್ಸ್ ಇರೋದಿಲ್ಲ. ಸೊ ನಾನೀಗ ಡೈರೆಕ್ಟ್ ಆಗಿ ನಾನು ಸಿಲೆಬಸ್ಗೆ ಹೋಗ್ತೀನಿ. ಸಿಲೆಬಸ್ ಅಲ್ಲಿ ಏನೇನಿದೆ, ಮ್ಯಾಥಮೆಟಿಕ್ಸ್ ಯಾವ ತರ ಸಿಲೆಬಸ್ ಇದೆ, ಸೈನ್ಸ್ ಯಾವ ತರ ಸಿಲೆಬಸ್ ಇದೆ, ರಿಸರ್ಚ್ ಮೆಥಡಾಲಜಿ ಏನಿದೆ, ಟೆಕ್ನಿಕಲ್ ರೈಟಿಂಗ್ ಏನಿದೆ ಅನ್ನೋದನ್ನ ಕೂಡ ನಾನು ಇಲ್ಲಿ ಡೀಟೇಲ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಸೊ ನಾನೀಗ ಒಂದು ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೆ, ಇದು ನಮ್ಮ ಒಂದು DTE ವೆಬ್ಸೈಟ್ ಅಲ್ಲಿ ಈ ಒಂದು ಥಿಂಗ್ಸ್ ಅವೈಲಬಲ್ ಇದೆ. ಇದನ್ನ ಕೂಡ ನಾವು DTE ವೆಬ್ಸೈಟ್ ಅಲ್ಲಿ ನಾವು ಹಾಕಿದ್ದೀವಿ. ಓಕೆ, dtek.karnataka.gov.in. ಓಕೆ, ನಮ್ಮ ಒಂದು DTE ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ಅಲ್ಲಿ ಹೋದ್ರೆ ನಿಮಗೆ ಇದರ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಇವನ್ ನನ್ನ ಲಿಂಕ್ ಅಲ್ಲೂ ಕೂಡ ನಾನು ಅದನ್ನ ಹಾಕಿರ್ತೀನಿ, ಗೂಗಲ್ ಡ್ರೈವ್ ಲಿಂಕ್ ಅನ್ನ. ಅಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಸಿಲೆಬಸ್ ಅನ್ನ ನೋಡಬಹುದು. ಸೊ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಇದು 5th ಸೆಮಿಸ್ಟರ್ ಮಾತ್ರ ಇರೋದು, 6th ಸೆಮಿಸ್ಟರ್ ಅಲ್ಲಿ ಬರಲ್ಲ. ಸೊ ಇಲ್ಲಿ ಪಾತ್ವೆ, ಈ ಒಂದು ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೆನಲ್ಲಿ ಈ ಒಂದು ಸಬ್ಜೆಕ್ಟ್ ಇದೆ. ಫಸ್ಟ್ ಒನ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇರುತ್ತೆ. ಇದು ಇಲ್ಲಿ ನೋಡಿ 6 ಅವರ್ಸ್ ಪರ್ ವೀಕ್, 6 ಅವರ್ಸ್ ಪರ್ ವೀಕ್ ಇದೆ. ಮತ್ತೆ 78 ಅವರ್ಸ್ ಪರ್ ಸೆಮಿಸ್ಟರ್ ಇದೆ. ಸೊ ವಾರಕ್ಕೆ 6 ಗಂಟೆ ಅಂದ್ರೆ ಟೋಟಲ್ ಒಂದು ಸೆಮಿಸ್ಟರ್ಗೆ ಎಷ್ಟು ಗಂಟೆ ಆಗುತ್ತೆ, 78 ಅವರ್ಸ್ ನಿಮಗೆ ಇದು ಕ್ಲಾಸ್ ನಡೆಯುತ್ತೆ. ಇಲ್ಲಿ ಯಾವ ತರ ನಡೆಯುತ್ತೆ ಅಂದ್ರೆ ಇಲ್ಲಿ ನೋಡಿ ಲೆಕ್ಚರರ್ 4 ಅವರ್ಸ್ ಇದೆ, ದೆನ್ ಟ್ಯುಟೋರಿಯಲ್ 2 ಅವರ್ ಇದೆ. ಓಕೆ, ಸೊ ಇಲ್ಲಿ ಲೆಕ್ಚರರ್ 2 ಅಂಡ್ ಟ್ಯುಟೋರಿಯಲ್ 2 ಅವರ್ಸ್ ಇದೆ. ಸೊ ಏನಪ್ಪಾ ಹಾಗಾದ್ರೆ ಲೆಕ್ಚರರ್ ಟ್ಯುಟೋರಿಯಲ್ ಅಂತಂದ್ರೆ ನಿಮ್ಗೆ ಡೌಟ್ ಇದ್ರೆ, ಲೆಕ್ಚರ್ ಅಂದ್ರೆ ಅವರು ನಿಮ್ಗೆ ಆ ಪಾಠವನ್ನ ಹೇಳ್ಕೊಟ್ಟು ನಿಮ್ಗೆ ಅಲ್ಲೇ ಪ್ರಾಬ್ಲಮ್ಸ್ ಕೂಡ ಮಾಡಿಸ್ತಾರೆ. ಟ್ಯುಟೋರಿಯಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ದೇ ವಿಲ್ ಜಸ್ಟ್ ಗಿವ್ ದ ಕಾನ್ಸೆಪ್ಟ್, ನಿಮಗೆ ಕಾನ್ಸೆಪ್ಟ್ ಹೇಳ್ತಾರೆ. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೆ, ಹಿಂಗೆ ಪ್ರಾಬ್ಲಮ್ ಹಿಂಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಆ ಅವ್ರು ಹೇಳಿದಂತ ಒಂದು ಕಾನ್ಸೆಪ್ಟ್ ಅಲ್ಲಿ ನೀವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಅದು ಕೆಲವೊಂದ್ಸರಿ ಅವ್ರು ಪಾಠಕ್ಕೆ ರಿಲೇಟೆಡ್ ಆಗಿ ಬರಬಹುದು, ಕೆಲವೊಂದ್ಸರಿ ಅಡಿಷನಲ್ ಟೀಚಿಂಗ್ ಕೂಡ ಆಗ್ಬಹುದು. ಅಡಿಷನಲ್ ಹೋಗಿ ನೀವು ಕಲ್ತ್ಕೊಂಡ್ ಬರ್ಬೇಕಾಗತ್ತೆ. ಯಾಕೆಂದ್ರೆ ಇಲ್ಲಿ 78 ಅವರ್ಸ್ ಸಿಲೆಬಸ್ ಇಟ್ಟಿರೋದ್ರಿಂದ 78 ಅವರ್ಸ್ ನಾವು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ 2 ಅವರ್ಸ್ ಅನ್ನ ಅವರು ಟ್ಯುಟೋರಿಯಲ್ಸ್ ಲೆಕ್ಕದಲ್ಲಿ ನಿಮ್ ಕಡೆಯಿಂದಾನೇ ಮಾಡಿಸೋ ಪ್ರಯತ್ನವನ್ನ ಮಾಡ್ತಾರೆ. ಸೊ 4 ಅವರ್ಸ್ ಅವ್ರು ಪೂರ್ತಿ ಪಾಠ ಮಾಡ್ತಾರೆ, 2 ಅವರ್ಸ್ ನಿಮ್ ಕಡೆಯಿಂದಾನೇ ಕೆಲಸಗಳನ್ನ ಮಾಡಿಸ್ತಾ ಹೋಗ್ತಾರೆ. ನಿಮ್ಗೆ ಫಸ್ಟೇ ಕೊಟ್ಟಿರ್ತಾರೆ ಈ ಪ್ರಾಬ್ಲಮ್ಗಳನ್ನ ನೀವು ಮಾಡ್ಕೊಂಡು ಬನ್ನಿ ಅಂತ. ನೀವು ಅದನ್ನ ಸರ್ಚ್ ಮಾಡಿ, ಬುಕ್ಗಳನ್ನ ನೋಡಿ, ನಿಮ್ಮ ಫ್ರೆಂಡ್ಸ್ ಗಳಿಂದ ತಿಳ್ಕೊಂಡು ಡಿಸ್ಕಷನ್ ಮಾಡಿ ಸಾಲ್ವ್ ಮಾಡ್ಕೊಂಡು ಬಂದು ಅಲ್ಲಿ ತೋರಿಸಬೇಕಾಗತ್ತೆ ಅಥವಾ ಮಾಡ್ಬೇಕಾಗತ್ತೆ. ಅದ್ರ ಬಗ್ಗೆ ಡಿಸ್ಕಷನ್ಸ್ ನಡೆಯುತ್ತೆ ಅಷ್ಟೇನೆ. ಓಕೆ, ಸೊ ಈ ಒಂದು ಚಾಪ್ಟರ್ ಓದೋದ್ರಿಂದ ನಿಮಗೆ 6 ಕ್ರೆಡಿಟ್ ಸಿಗುತ್ತೆ. ಅಂಡ್ ನಿಮಗೆ ಆಲ್ರೆಡಿ ಹೇಳಿದೆ ನಾನು, ಇಂಟರ್ನಲ್ಸ್ 50 ಮಾರ್ಕ್ಸ್ ಇರುತ್ತೆ, ಸೆಮಿಸ್ಟರ್ ಅಂಡ್ ಎಕ್ಸಾಮಿನೇಷನ್ 50 ಮಾರ್ಕ್ಸ್ ಇರುತ್ತೆ.
ನಾವೀಗ ಸಿಲೆಬಸ್ ಅಂತ ನೋಡೋದಾದ್ರೆ ಇಲ್ಲಿ ಏನೇನ್ ಸಿಲೆಬಸ್ ಕಲಿಬಹುದು ನಾವು ಅಂತ ನೋಡೋದಾದ್ರೆ ಮೇ ಬಿ ನೀವು ಯಾರನ್ನು ಕೂಡ ತುಂಬಾ ಸೀರಿಯಸ್ ಆಗಿ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ಸೊ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಚಾಪ್ಟರ್ಸ್ ಗಳನ್ನ ನೋಡಿ. ಇಲ್ಲಿ ಇದು 4 ಅವರ್ಸ್ ಏನಿದೆ ಪರ್ ವೀಕ್, ಒಂದು ವಾರದಲ್ಲಿ 4 ಅವರ್ಗೆ ಏನೇನ್ ಪಾಠ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇನ್ನ ಇಲ್ಲಿ 2 ಅವರ್ಸ್ ಏನಿದೆ, 2 ಅವರ್ಸ್ ಪರ್ ವೀಕ್ ಅಂತ ಇಲ್ಲೇನ್ ಕೊಟ್ಟಿದ್ದಾರೆ, ದಿಸ್ ಇಸ್ ಕಂಪ್ಲೀಟ್ಲಿ ಫಾರ್ ಟ್ಯುಟೋರಿಯಲ್ ಆಕ್ಟಿವಿಟಿ. ಇದನ್ನ ನಿಮ್ಮ ಒಂದು ಟೈಮ್ ಟೇಬಲ್ ಅಲ್ಲೂ ಕೂಡ ತೋರಿಸ್ತಾರೆ. 2 ಅವರ್ ಪರ್ ವೀಕ್, 2 ಅವರ್ ಅಲ್ಲಿ ಏನಿರುತ್ತೆ ಟೈಮ್ ಟೇಬಲ್ ಅಲ್ಲಿ ತೋರಿಸಿರ್ತಾರೆ. ಅಲ್ಲಿ ಟ್ಯುಟೋರಿಯಲ್ಸ್ ಅಲ್ಲಿ ನೋಡಿ ಇಲ್ಲಿ ಏನು ಪಾಠ ಕೊಟ್ಟಿಲ್ಲ, ಈ 2 ಅವರ್ಸ್ ಖಾಲಿ ಇದೆ. ಅದರ ಅರ್ಥ ಆ 2 ಅವರ್ ಅಲ್ಲಿ ಅವ್ರು ಪಾಠ ಮಾಡಲ್ಲ, ನಿಮ್ ಕಡೆಯಿಂದ ಅದನ್ನ ಮಾಡಿಸ್ತಾರೆ ಅಥವಾ ನಿಮ್ ಕಡೆಯಿಂದ ಅದನ್ನ ಡಿಸ್ಕಷನ್ಸ್ ಮಾಡಿಸ್ತಾರೆ, ಆ ಟೈಪ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ನೋಡೋದಾದ್ರೆ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ 1 and 2 ಇದೆ. ನೀವು ಡಿಫರೆನ್ಸಿಯೇಷನ್ ಏನ್ ಓದಿದ್ರಿ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಆ ಡಿಫರೆನ್ಸಿಯೇಷನ್ಗೂ ಈ ಡಿಫರೆನ್ಸಿಯೇಷನ್ಗೂ ತುಂಬಾ ವ್ಯತ್ಯಾಸ ಇದೆ. ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್, ಪೋಲಾರ್ ಕರ್ವ್ಸ್, ಆಂಗಲ್ ಬಿಟ್ವೀನ್ ದ ರೇಡಿಯಸ್ ಇವೆಲ್ಲವುದು ಕೂಡ ಇರುತ್ತೆ. ಆಂಗಲ್ ಬಿಟ್ವೀನ್ ಪೋಲಾರ್ ಕರ್ವ್ಸ್, ಪೆಡಲ್ ಈಕ್ವೇಶನ್ಸ್, ನೀವು ಯಾವ್ದು ಹೆಸರುಗಳನ್ನ ಕೇಳೇ ಇರೋದಿಲ್ಲ. ದೆನ್ ಸೆಕೆಂಡ್ ವೀಕ್ ಅಲ್ಲಿ ಕರ್ವೇಚರ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್ ಬಗ್ಗೆ ನಿಮಗೆ ಒಂದು ಚಾಪ್ಟರ್ಸ್ ನಡೆಯುತ್ತೆ. ಅದು ಕೂಡ 4 ಅವರ್ಸ್ ಅಲ್ಲಿ ಈ 4 ಮೆಥಡ್ ಗಳನ್ನ ಮುಗಿಸ್ಬೇಕು. 4 ಅವರ್ ಅಲ್ಲಿ 4 ಮೆಥಡ್ ಮುಗಿಸ್ಬೇಕು. ಅಂದ್ರೆ ಒಂದೊಂದು ಮೆಥಡ್ ಮೇಲೆ ನಿಮ್ಗೆ ಕನಿಷ್ಠ 2 ರಿಂದ 3 ಅಥವಾ 4 ಪ್ರಾಬ್ಲಮ್ಸ್ ಬರ್ಬೋದು 1 ಅವರ್ ಅಲ್ಲಿ ಅಷ್ಟೇ. ಯಾಕೆಂದ್ರೆ ಇವೆಲ್ಲದನ್ನು ಕೂಡ ನಿಮ್ಗೆ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಅದರ ಬಗ್ಗೆ ನಿಮ್ಗೆ ಪ್ರಾಬ್ಲಮ್ಸ್ ಅನ್ನ ಮಾಡಿಸೋದಿಗೆ 1 ಅವರ್ಗೆ ವಿ ಮೇ ಗೆಟ್ 2 to 3 ಪ್ರಾಬ್ಲಮ್ಸ್ ಅಷ್ಟೇನೆ. ಸೊ ಅಷ್ಟೇ ಆಗ್ತಕ್ಕಂಥದ್ದು. ಪ್ರತಿ ಒಂದು ಮೆಥಡ್ ಅಲ್ಲೂ ಕೂಡ ಇದು ವಾರದಲ್ಲಿ 4 ಅವರ್ಗೆ 4 ಕಾನ್ಸೆಪ್ಟ್ಸ್ ಅನ್ನ ನಾವು ಮಾಡ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಥರ್ಡ್ ವೀಕ್ ಅಂತ ಹೋದಾಗ ನಿಮ್ಗೆ ಪಾರ್ಷಿಯಲ್ ಡಿಫರೆನ್ಸಿಯೇಷನ್ ಅಂತ ಬರುತ್ತೆ. ನೀವೇನೀಗ ಫಸ್ಟ್ ಸೆಮಿಸ್ಟರ್ ಸ್ಟಡಿ ಮಾಡಿದ್ರೆ ಅದು ಸಿಂಪಲ್ ಡಿಫರೆನ್ಸಿಯೇಷನ್ ಇತ್ತು, ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಜಸ್ಟ್ ಬೇಸಿಕ್, ಸ್ವಲ್ಪ ಅಪ್ಲಿಕೇಶನ್ಸ್ ಅನ್ನ ಕಲ್ತಿದ್ರಿ. ಇಲ್ಲಿ ನೀವು ಪ್ಯೂರ್ಲಿ ಡೀಪ್ ಹೋಗ್ತಾ ಇದ್ದೀರಾ. ಪಾರ್ಷಿಯಲ್ ಡಿಫರೆನ್ಸಿಯೇಷನ್, ಟೋಟಲ್ ಡಿರೈವೇಟಿವ್, ದೆನ್ ಜಕೋಬಿಯನ್ ಅಂಡ್ ಪ್ರಾಬ್ಲಮ್ಸ್, ಟೇಲರ್ ಅಂಡ್ ಮೆಕ್ಲಾರೆನ್ ಸೀರೀಸ್. ನಿಮ್ಮಲ್ಲಿ ಯಾರಾದ್ರೂ ನಿಮ್ಮ ಸೀನಿಯರ್ಸ್ ಯಾರಾದ್ರೂ ಫ್ರೆಂಡ್ಸ್ ಯಾರಾದ್ರೂ ಇಂಜಿನಿಯರಿಂಗ್ ಓದಿದ್ರೆ ಅವರು ಫಸ್ಟ್ ಸೆಮಿಸ್ಟರ್ ಅಲ್ಲಿ ಮತ್ತೆ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಇವುಗಳನ್ನ ಓದಿರ್ತಾರೆ. ಅವ್ರನ್ನ ಕೇಳಿ ನೋಡಿ, ಅವ್ರುಗಳು ಆ ಸಬ್ಜೆಕ್ಟ್ ಅನ್ನ ಓದಿರೋದ್ರಿಂದ ಅವ್ರಿಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ನೀವು ಅವರ ಹೆಲ್ಪ್ ಅನ್ನ ಬೇಕಾದ್ರೆ ತಗೋಬಹುದು. ಅಥವಾ ಪ್ರಸ್ತುತ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಏನ್ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಇಂಜಿನಿಯರಿಂಗ್ ಓದ್ತಿದ್ದಾರೆ ಅವ್ರಿಗೆ ಇದೆಲ್ಲ ಕಂಟೆಂಟ್ ಇರುತ್ತೆ. ಇನ್ನರ್ಧ ಭಾಗ ಏನಿದೆ ಅದು ಸೆಕೆಂಡ್ ಸೆಮಿಸ್ಟರ್ ಬರುತ್ತೆ ಅವ್ರಿಗೆ, ಅಲ್ಲಿ ಕೂಡ ಅವರು ಓದ್ತಾರೆ. ಸೊ ನೀವು ಎರಡನ್ನು ಕೇಳ್ಕೊಂಡು ನೀವು ಓದ್ಕೊಳ್ಬಹುದಾಗತ್ತೆ. ದೆನ್ 4ನೇ ವಾರಕ್ಕೆ ಬಂದ್ರೆ ನಿಮಗೆ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂತ ಬರುತ್ತೆ ಆ ಫಸ್ಟ್ ಆರ್ಡರ್. ಬಟ್ ಇಲ್ಲಿ ಏನಾಗಿದೆ, ನಾವು ಫಸ್ಟ್ ಸೆಮಿಸ್ಟರ್ ಏನ್ ಮ್ಯಾಥ್ಸ್ ಇದೆ ಆ ಫಸ್ಟ್ ಸೆಮಿಸ್ಟರ್ ಮ್ಯಾಥ್ಸ್ ಅಲ್ಲಿ ನಾವು ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಓದೇ ಇಲ್ಲ. ಆದ್ರೆ ಇಲ್ಲಿ ಡಿಫರೆನ್ಷಿಯಲ್ ಈಕ್ವೇಶನ್ಸ್, ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ನಾವು ಕಲಿಬೇಕಾಗತ್ತೆ ಫಸ್ಟ್ ಆರ್ಡರ್ ಅಲ್ಲಿ. ಅದರಲ್ಲೂ ಎಕ್ಸಾಕ್ಟ್ ಈಕ್ವೇಶನ್ ರೆಡ್ಯೂಸಬಲ್ ಟು ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಶನ್ ಸ್ವಲ್ಪ ಹೈಯರ್ ಲೆವೆಲ್. ಇದರಲ್ಲಿ ಬೇಸಿಕ್ 4 ಲೆವೆಲ್ಸ್ ಇದೆ, ಅದನ್ನ ಕೂಡ ನಾವು ಸ್ಟಡಿ ಮಾಡಿಲ್ಲ. ಆದ್ರೆ ಇದಕ್ಕಿಂತ ಹೈಯರ್ ಲೆವೆಲ್ ಇಲ್ಲಿ ಇದೆ, ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಆಫ್ ಫಸ್ಟ್ ಆರ್ಡರ್. ಪ್ಯೂರ್ಲಿ ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಏನ್ ಫಸ್ಟ್ ಸೆಮಿಸ್ಟರ್ ಇದೆ ಆ ಪೂರ್ತಿ ಸಿಲೆಬಸ್ ಅನ್ನ ಕರೆಕ್ಟ್ ಆಗಿ ಅದನ್ನೇ ಇಟ್ಟಿದ್ದಾರೆ ಪೂರ್ತಿ. ಸೊ ಇನ್ನು ನಾನ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಏನಿದೆ ಅದು ಕೂಡ ಇಂಟ್ರೊಡಕ್ಷನ್ ಟು ಜನರಲ್ ಅಂಡ್ ಸಿಂಗುಲರ್ ಸೊಲ್ಯೂಷನ್ಸ್. ಅದೇ ರೀತಿ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಹೈಯರ್ ಆರ್ಡರ್. ಇಲ್ಲಿ ಏನು ಒಂದೊಂದು ಬಾಕ್ಸ್ ಅಲ್ಲಿ ಇದೆ, ಇದು ಪ್ರತಿ ವಾರ ಅವರು ಮಾಡ್ಬೇಕಾಗಿರ್ತಕ್ಕಂಥ ಪಾಠ. ಒಂದು ವಾರದಲ್ಲಿ ಅವರು ಇಷ್ಟು ಪಾಠವನ್ನ ನಿಮ್ಗೆ ಮುಗಿಸ್ಬೇಕಾಗತ್ತೆ ಪ್ರತಿ ವಾರಕ್ಕೆ. ಓಕೆ, ಸೊ ಅದರಲ್ಲಿ ನಿಮಗೆ ಜನರಲಿ ನಿಮ್ಗೆ 2 ರಿಂದ 3 ಪ್ರಾಬ್ಲಮ್ಸ್ ಬಂದ್ರೆ ಜಾಸ್ತಿ ಆಗತ್ತೆ ಅಷ್ಟೇ. ಅದೇ ರೀತಿ 6ನೇ ವಾರಕ್ಕೆ ಹೋದ್ರೆ ನೀವು ಲೀನಿಯರ್ ಆಲ್ಜಿಬ್ರಾ ಕಲಿತೀರಾ. ಅಂದ್ರೆ ಅದು ನಾವೇನ್ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಫೈಂಡ್ ಮಾಡಿದೀವಿ, ಆ ಡಿಟರ್ಮಿನೆಂಟ್ಸ್ ಅಲ್ಲಿ ಎಕ್ಸ್ಟ್ರಾ ಒಂದು ಬರುತ್ತೆ ಸ್ಟೆಪ್ಸ್. ಗಾಸ್ ಎಲಿಮಿನೇಷನ್ ಮೆಥಡ್ ಮತ್ತೆ ಗಾಸ್ ಜೋರ್ಡಾನ್ ಮೆಥಡ್ ಅಂತ ಹೇಳಿ ಬರುತ್ತೆ, ಅದರಲ್ಲಿ ಸ್ವಲ್ಪ ಹೈಯರ್ ಲೆವೆಲ್ ಬರುತ್ತೆ ಇದು. ದೆನ್ 7ನೇ ವಾರದಲ್ಲಿ ನೀವೇನ್ ಕಲಿತೀರಾ, ಇಂಟೆಗ್ರಲ್ ಕ್ಯಾಲ್ಕುಲಸ್, ಮಲ್ಟಿಪಲ್ ಇಂಟೆಗ್ರಲ್ಸ್. ನೀವು ಮಲ್ಟಿಪಲ್ ಇಂಟೆಗ್ರಲ್ಸ್ ಅನ್ನ ಕಲಿತೀರಾ ಇಲ್ಲಿ. ಸೊ ನೀವೀಗ ಫಸ್ಟ್ ಇಯರ್ ಡಿಪ್ಲೊಮಾದಲ್ಲಿ ನೀವೇನ್ ಕಲ್ತಿದ್ದೀರಾ ಅದು ಸಿಂಪಲ್ ಇಂಟೆಗ್ರೇಷನ್, ಸಿಂಪಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್, ಅಪ್ಲಿಕೇಶನ್ಸ್ ಅಷ್ಟೇ ಇರೋದು. ಟೋಟಲ್ 11 ಅವರ್ ಸಿಲೆಬಸ್ ಇದೆ ಅಷ್ಟೇನೆ. ಆದ್ರೆ ಇಲ್ಲಿ ನೀವೇನ್ ಕಲಿತಾ ಇದ್ದೀರಾ ಇದು ಮಲ್ಟಿಪಲ್ ಇಂಟೆಗ್ರಲ್ಸ್. ಮಲ್ಟಿಪಲ್ ಇಂಟೆಗ್ರಲ್ಸ್ ಅಂದ್ರೆ ಡಬಲ್ ಇಂಟೆಗ್ರಲ್ ಬರುತ್ತೆ, ಟ್ರಿಬಲ್ ಇಂಟೆಗ್ರಲ್ ಬರುತ್ತೆ. ಒಂದು ಫಂಕ್ಷನ್ ಅನ್ನ 3 ಸಲ ಇಂಟೆಗ್ರೇಷನ್ ಮಾಡಬೇಕು, 2 ಟೈಮ್ಸ್ ಇಂಟೆಗ್ರೇಷನ್ ಮಾಡಬೇಕು, ಬೀಟಾ ಅಂಡ್ ಗಾಮಾ ಫಂಕ್ಷನ್ಸ್ ಅಂತ ಬರುತ್ತೆ. ಅವೆಲ್ಲ ಪ್ರಾಬ್ಲಮ್ ಗಳನ್ನ ನೀವು ಇಲ್ಲಿ ಕಲಿತಾ ಹೋಗ್ತೀರಾ. ಇನ್ನ 8ನೇ ವಾರದಲ್ಲಿ ನೀವು ಕಲಿಯೋದು ಯಾವುದು, ವೆಕ್ಟಾರ್ ಕ್ಯಾಲ್ಕುಲಸ್. ಹೇಗೆ ನೀವು ವೆಕ್ಟಾರ್ ಅನ್ನ ನೀವು ಫಸ್ಟ್ ಇಯರ್ ಅಲ್ಲಿ ಓದಿಲ್ಲ, ಆದ್ರೆ ಇಲ್ಲಿ ವೆಕ್ಟಾರ್ ಕ್ಯಾಲ್ಕುಲಸ್ ಅನ್ನ ಕಲಿತೀರಾ. ವೆಕ್ಟಾರ್ ಡಿಫರೆನ್ಸಿಯೇಷನ್ ಮತ್ತೆ ವೆಕ್ಟಾರ್ ಇಂಟೆಗ್ರೇಷನ್ ಕೂಡ ಕಲಿತೀರಾ. ಅದೇ ರೀತಿ 9ನೇ ವಾರಕ್ಕೆ ಹೋದ್ರೆ ನೀವು ಯು ವಿಲ್ ಸ್ಟಡಿ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್. ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಹೇಳ್ತೀವಿ. ಆಸ್ ಎ ಸೆಟ್ ನೀವು ಡಿಫರೆನ್ಷಿಯಲ್ ಈಕ್ವೇಶನ್ ನಿಮಗೆ ಕಾನ್ಸೆಪ್ಟೇ ಇಲ್ಲ, ಆದ್ರೆ ಇಲ್ಲಿ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಕಲಿತೀರಾ, ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಹೈಯರ್ ಆರ್ಡರ್ಸ್ ಕಲಿತೀರಾ, ದೆನ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಕೂಡ ಕಲಿತೀರಾ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಇಲ್ಲಿ ಹೋಮೋಜಿನಿಯಸ್ ಅಂತ ಬರುತ್ತೆ, ಕೆಲವೊಂದು ಡಿಫರೆಂಟ್ ಮೆಥಡ್ಸ್ ಗಳಿದೆ, ಲ್ಯಾಗ್ರಾಂಜಸ್ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಬರುತ್ತೆ. ಇವೆಲ್ಲದನ್ನು ನೀವು 10ನೇ ವಾರದಲ್ಲಿ ಕಲಿತೀರಾ. ವಾರದಲ್ಲಿ 4 ಅವರ್ ಮಾತ್ರ
4 ಅವರ್ಗೆ 4 ಕಾನ್ಸೆಪ್ಟ್ಸ್ ಕೊಟ್ಟಿರ್ತಾರೆ. ಜನರಲಿ 4 ಕಾನ್ಸೆಪ್ಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ 2 to 3 ಪ್ರಾಬ್ಲಮ್ಸ್ ಮಾಡಬಹುದು. ಇನ್ನು ನೀವು 11ನೇ ವಾರಕ್ಕೆ ಬಂದ್ರೆ ನ್ಯೂಮರಿಕಲ್ ಮೆಥಡ್ಸ್ ಅನ್ನ ಕಲಿತೀರಾ. ನ್ಯೂಮರಿಕಲ್ ಮೆಥಡ್ಸ್ 1, 12ನೇ ವಾರದಲ್ಲಿ ನ್ಯೂಮರಿಕಲ್ ಇಂಟೆಗ್ರೇಷನ್, 13ನೇ ವಾರದಲ್ಲಿ ನ್ಯೂಮರಿಕಲ್ ಮೆಥಡ್ಸ್ 2. ಈ ಪ್ರಾಬ್ಲಮ್ಸ್ ಏನಿದೆ ನೀವು 1 ಅವರ್ ಅಲ್ಲಿ ಒಂದು ಪ್ರಾಬ್ಲಮ್ಸ್ ಕೂಡ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಇದರಲ್ಲಿ ಪ್ಯೂರ್ಲಿ ನಿಮ್ಮ ಒಂದು ಏನು ಕ್ಯಾಲ್ಕುಲೇಷನ್ಸ್ ಇದೆ ದಟ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಕ್ಯಾಲ್ಕುಲೇಟರ್ಸ್. ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಎಷ್ಟು ಫಾಸ್ಟ್ ಆಗಿ ನಿಮ್ಮ ಮೊಬೈಲ್ ಟೈಪ್ ಮಾಡಿದ್ರೆ ಮಾತ್ರ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಒಂದು ಪ್ರಾಬ್ಲಮ್ ಆಗುತ್ತೆ. ಬಟ್ ನೀವು ಕ್ಯಾಲ್ಕುಲೇಟರ್ ಕರೆಕ್ಟಾಗಿ ಯೂಸ್ ಮಾಡಲಿಲ್ಲ ಅಂದ್ರೆ 1 ಅವರ್ಗೆ ಒಂದು ಪ್ರಾಬ್ಲಮ್ ಮಾಡ್ಲಿಕ್ಕೂ ಆಗಲ್ಲ. ಸೊ ಇವೆಲ್ಲದು ಕೂಡ ಅದೇ ಟೈಪ್ ಅಲ್ಲಿ ಇದೆ. ನ್ಯೂಟನ್ ರಾಪ್ಸನ್ ಮೆಥಡ್ಸ್ ಇರಬಹುದು, ಆಮೇಲೆ ಇಂಟರ್ಪೋಲೇಷನ್ ಯೂಸಿಂಗ್ ನ್ಯೂಟನ್ಸ್ ಫಾರ್ವರ್ಡ್ ಫಾರ್ಮುಲಾ ಇರಬಹುದು, ದೆನ್ ಇಲ್ಲಿ ಲೆಗ್ರಾಂಜಸ್ ಇಂಟರ್ಪೋಲೇಷನ್ ಫಾರ್ಮುಲಾ ಇರಬಹುದು, ದೆನ್ ನ್ಯೂಮರಿಕಲ್ ಸೊಲ್ಯೂಷನ್ ಆಫ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಇಲ್ಲೇನಿದೆ ನೋಡಿ, ಟೈಲರ್ ಸೀರೀಸ್ ಮೆಥಡ್, ಮಾಡಿಫೈ ಯೂಲರ್ಸ್ ಮೆಥಡ್, ರಿಂಗೆ ಕುಟ್ಟಾ ಮೆಥಡ್, ಇವೆಲ್ಲದನ್ನು ನೀವು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಏನು ಓದ್ತಾ ಇದ್ದಾರೆ ಅಥವಾ ಲಾಸ್ಟ್ ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಸೆಮ್ ಓದಿರ್ತಾರೆ ಅವ್ರಿಗೆ ಕೇಳಿ ನೋಡಿ, ಅವ್ರ ನೋಟ್ಸ್ ಗಳನ್ನ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಯಾವ ತರ ಇರುತ್ತೆ ಪ್ರಾಬ್ಲಮ್ಸ್ ಅಂತ ಹೇಳಿ. ಸೊ ಅದನ್ನ ತಿಳ್ಕೊಂಡು ನೀವು ಇದನ್ನ ಓದ್ಕೊಳ್ಬೇಕಾಗತ್ತೆ. ನೀವು ಯು ಹ್ಯಾವ್ ಟು ಟೇಕ್ ಸೋ ಮಚ್ ಆಫ್ ಕೇರ್. ನೀವು ಜೊತೆಲಿ ನೀವು ಎಲ್ಲಾದು ಮೆಟೀರಿಯಲ್ಸ್ ಗಳನ್ನ ಇಟ್ಕೊಂಡು ಓದ್ಕೋಬೇಕಾಗತ್ತೆ. ಯಾಕೆಂದ್ರೆ ಕ್ಲಾಸ್ಗಳಲ್ಲಿ 1 ಅವರ್ ಅಲ್ಲಿ ಮ್ಯಾಕ್ಸಿಮಮ್ 2 ರಿಂದ 3 ಪ್ರಾಬ್ಲಮ್ಸ್ ಮಾಡಿಸಿದ್ರೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅಷ್ಟು ಟೈಮ್ ತಗೊಳುತ್ತೆ ಆ ಪ್ರಾಬ್ಲಮ್ಸ್ ಗಳನ್ನ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ. ಸೊ ಹಾಗಾಗಿ ಇನ್ನೇನೇ ಅಡಿಷನಲ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಿಮ್ಗೆ ಕೊಡ್ತಾರೆ, ನೀವು ಅವನ್ನ ಸಾಲ್ವ್ ಮಾಡ್ಕೊಂಡು ಈ ಟ್ಯುಟೋರಿಯಲ್ಸ್ ಅವರ್ಗಳಲ್ಲಿ ನಿಮ್ಗೆ 2 ಅವರ್ಸ್ ಅಲ್ಲಿ ಆ ಕೆಲಸಗಳನ್ನ ಕೊಡ್ತಾರೆ. ಇವನ್ ಆ ಟ್ಯುಟೋರಿಯಲ್ ಅವರ್ಸ್ ಏನಿದೆ ಅದಕ್ಕೆ ನಿಮ್ಗೆ ಪ್ರತಿಯೊಂದಕ್ಕೂ ಕೂಡ ಪೋರ್ಟ್ಫೋಲಿಯೋ ಎವ್ಯಾಲ್ಯೂಯೇಷನ್ ಇರುತ್ತೆ. ಇಲ್ಲಿದೆ ನೋಡಿ. ಓಕೆ, ಸೊ ಈಗೇನು 52 ಅವರ್ ನಾನು 13 ವಾರದ ಹೇಳಿದೆ, ಅದು ಡೆಲಿವರ್ಡ್ ಥ್ರೂ ಲೆಕ್ಚರರ್ಸ್ ಅಲ್ಲಿ ನಾವು ಹೇಳ್ತೀವಿ, ಅಥವಾ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಹೇಳ್ಬಹುದು, ಅಥವಾ ಬೇರೆ ಯಾವ್ದಾದ್ರು ವಿಡಿಯೋಗಳನ್ನ ಕೂಡ ಹಾಕಿ ನಾವು ತೋರಿಸಬಹುದು. ಆದ್ರೆ ಸೆಕೆಂಡ್ ಒನ್ ಟ್ಯುಟೋರಿಯಲ್ ಏನಿದೆಯಲ್ಲ ಆ ಟ್ಯುಟೋರಿಯಲ್ ನ ವಾರದಲ್ಲಿ 2ದಲ್ಲಿ ಮಾಡಬೇಕು. ಅದಕ್ಕೆ ಯಾವುದು ಇಲ್ಲಿ ಸಿಲೆಬಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಮುಂದೆ ಮಾಡಿದ್ದಾರೆ. ಅವುಗಳನ್ನ ಪ್ರತಿ ವಾರ ನೀವು ಅಸೈನ್ಮೆಂಟ್ ತರ ಸಬ್ಮಿಷನ್ ಮಾಡಬೇಕು. ಅವನ್ನ ರೂಬ್ರಿಕ್ಸ್ ನ ಯೂಸ್ ಮಾಡಿ ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ಇವ್ಯಾಲ್ಯೂಯೇಟ್ ದಟ್ ಒನ್ ಬೈ ಯೂಸಿಂಗ್ ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್ ಯೂಸಿಂಗ್ ರೂಬ್ರಿಕ್ಸ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಜೆಸ್ಟಿವ್ ಆಕ್ಟಿವಿಟಿ ಫಾರ್ ಟ್ಯುಟೋರಿಯಲ್ಸ್ ಏನೇನಿದೆ, ಡೆರಿವೇಟಿವ್ ಆಫ್ ಆರ್ಕ್ ಲೆಂತ್, ಸೆಂಟರ್ ಅಂಡ್ ಸರ್ಕಲ್ ಆಫ್ ಕರ್ವೇಚರ್. ಸೊ ಇಲ್ಲಿದೆ ಪ್ರತಿ ವಾರಕ್ಕೂ ಏನೇನ್ ಕೊಡಬಹುದು ಅಂತ. 13 ವಾರಕ್ಕೂ ವಾರದಲ್ಲಿ 2 ಅವರ್ ಅಲ್ಲಿ ನಿಮ್ಗೆ ಏನೇನ್ ಕೆಲಸ ಕೊಡಬಹುದು ಅನ್ನೋದಕ್ಕೆ ಒಂದು ಸಜೆಸ್ಟಿವ್ ಆಕ್ಟಿವಿಟೀಸ್ ಅನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ನಾಟ್ ಕಂಪಲ್ಸರಿ ಬಟ್ ದೇ ಆರ್ ಮೇಡ್ ಇಟ್ ಆಸ್ ಸಜೆಸ್ಟಿವ್ ಅಂತ ಹೇಳಿದ್ದಾರೆ. ಬಟ್ ಹೋಪ್ಫುಲಿ ದೇ ವಿಲ್ ಫಾಲೋ ದ ಸೇಮ್ ಥಿಂಗ್. ಎಲ್ಲ ಲೆಕ್ಚರರ್ಸ್ ಗಳು ಕೂಡ ಇದನ್ನೇ ಫಾಲೋ ಮಾಡ್ತಾರೆ. ಹಾಗಾಗಿ ಪ್ರತಿ ವಾರನೂ ಇವೆರಡು ಕಂಟೆಂಟ್ ಏನಿದೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಅಸೈನ್ಮೆಂಟ್ಸ್ ಕೊಡ್ತಾರೆ. ಅವ್ರೇನೂ ಕೂಡ ನಿಮ್ಗೆ ಇಲ್ಲಿ ಟೀಚ್ ಮಾಡೋದಿಲ್ಲ, ಅಸೈನ್ಮೆಂಟ್ಸ್ ಮಾತ್ರ ಕೊಡ್ತಾರೆ. ನೀವು ಅದನ್ನ ನಿಮ್ಮ ಬುಕ್ಗಳನ್ನ ಯೂಸ್ ಮಾಡಿಕೊಂಡು, ನಿಮ್ಮ ಅವೈಲಬಲ್ ರಿಸೋರ್ಸಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಅದನ್ನ ಕಲ್ತು ಅಸೈನ್ಮೆಂಟ್ ನ ಬರ್ಕೊಂಡು ಬಂದು ಅವತ್ತು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದಾಗ ಅದನ್ನ ಡಿಸ್ಕಷನ್ಸ್ ಆಗುತ್ತೆ, ಅಷ್ಟೇ, ಸಿಂಪಲ್ ಡಿಸ್ಕಷನ್ಸ್ ಆಗುತ್ತೆ. ಅದ್ರ ಬಗ್ಗೆ ನಿಮ್ಗೆ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಈ ಟೈಪ್ ಅಲ್ಲಿ ಇದೆ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಫಾರ್ ಫಂಕ್ಷನ್ ಆಫ್ 2 ವೇರಿಯೇಬಲ್ಸ್. ನೀವು ಇಲ್ಲಿವರೆಗೂ 1 ವೇರಿಯೇಬಲ್ ಮಾಡಿದ್ರೆ ಈಗ 2 ವೇರಿಯೇಬಲ್ಸ್ ಮಾಡಬೇಕು. ಇದು ಕೂಡ ಅಷ್ಟೇ, ಇವೆಲ್ಲದನ್ನು ಕೂಡ ಇಂಜಿನಿಯರಿಂಗ್ ಅಲ್ಲಿ ಇರ್ತಕ್ಕಂಥ ಸಿಲೆಬಸ್ ಏನೆ. ಇವೆಲ್ಲದನ್ನು ಕೂಡ ಇಂಜಿನಿಯರಿಂಗ್ ಅಲ್ಲಿ ಸಿಲೆಬಸ್ ಇದೆ, ಅದರಲ್ಲಿರೋದನ್ನೇ ತೆಗೆದು ಇಲ್ಲಿ ಆ ಒಂದು ಸಜೆಸ್ಟಿವ್ ಆಕ್ಟಿವಿಟಿ ಅಂತ ಹೇಳಿ ಇಲ್ಲಿ ಹಾಕಿದ್ದಾರೆ. ಸೊ ಟೋಟಲ್ ನಿಮ್ಗೆ ಇಂಜಿನಿಯರಿಂಗ್ ಫಸ್ಟ್ ಸೆಮ್ ಮತ್ತೆ ಸೆಕೆಂಡ್ ಸೆಮ್, ರೆಗ್ಯುಲರ್ ಇಂಜಿನಿಯರಿಂಗ್ ಎಲ್ಲಿ ಏನ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಓದ್ತಿದ್ದಾರೆ ಆ ಪೂರ್ತಿ ನೀವು ಕಾನ್ಸೆಪ್ಟ್ ಅನ್ನ ಅವೆರಡು ಬುಕ್ ಗಳನ್ನ ಇಟ್ಕೊಂಡು ಅವೆರಡು ನೋಟ್ಸ್ ಗಳನ್ನ ಇಟ್ಕೊಂಡು ನೀವು ನೋಡಿದ್ರೆ ನಿಮ್ಗೆ ಇವೆಲ್ಲಾ ಕಂಟೆಂಟ್ ನಿಮ್ಗೆ ಸಿಗತ್ತೆ. ಓಕೆ, ಸೊ ಹೋಪ್ ಯು ಅಂಡರ್ಸ್ಟುಡ್. ಇದು ನಿಮ್ಮ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್. ಟೋಟಲ್ 78 ಅವರ್ಸ್, ಅದರಲ್ಲಿ 52 ಅವರ್ ಮಾತ್ರ ಪಾಠ ಮಾಡ್ತಾರೆ, ಇನ್ನ 26 ಅವರ್ ಟ್ಯುಟೋರಿಯಲ್ಸ್ ಅಂತ ನಿಮ್ ಕಡೆಯಿಂದಾನೇ ಮಾಡಿಸ್ತಾರೆ. ದೆನ್ ಇಲ್ಲಿ CIE ಮತ್ತೆ SEE ಯಾವ ತರ ನಡೆಯುತ್ತೆ ಅಂತ ನೋಡೋದಾದ್ರೆ, ಇಲ್ಲಿ ಫಸ್ಟ್ ರಿಟರ್ನ್ ಟೆಸ್ಟ್ 4th ವೀಕ್ ಅಲ್ಲಿ ನಡೆಯುತ್ತೆ. ಅದು ಆಸ್ ಯೂಶುವಲ್ 80 ನಿಮಿಷ ಟೈಮ್ ಇರುತ್ತೆ, 30 ಮಾರ್ಕ್ಸ್. ಇದೇನು ಫಸ್ಟ್ ಇಯರ್ ಮ್ಯಾಥಮೆಟಿಕ್ಸ್ ಏನಿದೆ ಸೇಮ್ ಕಂಡೀಷನ್, ಆದ್ರೆ ವೀಕ್ಸ್ ಡಿಫ್ರೆಂಟ್. ಅಲ್ಲಿ 3, 7, 13ಕ್ಕೆ ನಡೀತಾ ಇತ್ತು. ಇಲ್ಲಿ 4ನೇ ವಾರದಲ್ಲಿ 1, 9ನೇ ವಾರದಲ್ಲಿ 1, 13ನೇ ವಾರದಲ್ಲಿ 1, ಈ ಟೈಪ್ ಅಲ್ಲಿ ನಡೀತಾ ಇದೆ. 4, 9, 13. ಸೊ ಅವು 3 ಕೂಡ 30 ಮಾರ್ಕ್ಸ್ ಗೆ ಇರುತ್ತೆ ಟೆಸ್ಟ್. ಆ 3ದು ಆವರೇಜ್ ಅನ್ನ ತಗೊಳ್ತಾರೆ. ಇದು ಸೇಮ್ ಆಸ್ ವಿ ಆರ್ ಡೂಯಿಂಗ್ ಇನ್ ಫಸ್ಟ್ ಸೆಮಿಸ್ಟರ್ ಮ್ಯಾಥಮೆಟಿಕ್ಸ್. ಫಸ್ಟ್ ಸೆಮಿಸ್ಟರ್ ಆರ್ ಸೆಕೆಂಡ್ ಸೆಮಿಸ್ಟರ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅದೇ ಟೈಪ್ ಅಲ್ಲಿ ಇದು ಕಾನ್ಸೆಪ್ಟ್ ಇದೆ. ದೆನ್ ಅದೇ ರೀತಿ CIE 4 ಏನಿದೆ ಅದು MCQ ಅಥವಾ ಕ್ವಿಜ್ ಕೊಡ್ತಾರೆ. CIE 5 ಏನಿದೆ ಅದು ಓಪನ್ ಬುಕ್ ಟೆಸ್ಟ್ ಇರುತ್ತೆ. ಅಂಡ್ CIE 6 ಏನಿದೆ ದಿಸ್ ಇಸ್ ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್ ಆಫ್ ಆಕ್ಟಿವಿಟಿ ಥ್ರೂ ರೂಬ್ರಿಕ್ಸ್ ಇದೆ. ಸೊ ಅಂದ್ರೆ ಒಂದು ಅಸೈನ್ಮೆಂಟ್ ಕಡಿಮೆ ಆಗುತ್ತೆ, ಆ ಅಸೈನ್ಮೆಂಟ್ ಈ ಲೆಕ್ಕದಲ್ಲಿ ಬರುತ್ತೆ. ಸೊ MCQ 6ನೇ ವಾರದಲ್ಲಿ ನಡೆಯುತ್ತೆ, ಓಪನ್ ಬುಕ್ ಟೆಸ್ಟ್ 11ನೇ ವಾರದಲ್ಲಿ ನಡೆಯುತ್ತೆ. ಅವು ಆಸ್ ಯೂಶುವಲ್ 20 ಮಾರ್ಕ್ಸ್ ಗೆ ಇರುತ್ತೆ. ಅಂಡ್ ಪ್ರತಿ ವಾರ 2 ಅವರ್ಸ್ ಏನ್ ಟ್ಯುಟೋರಿಯಲ್ಸ್ ಕೊಟ್ಟಿದಾರಲ್ಲ ಆ 2 ಅವರ್ಸ್ ಅಲ್ಲೇ ನಿಮ್ಗೆ ಏನೇನ್
ಪ್ರಾಬ್ಲಮ್ಸ್ ಕೊಡ್ತಾರೆ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ. ಆ ಪ್ರಾಬ್ಲಮ್ಸ್ ಅನ್ನ ನೀವು ಬರ್ಕೊಂಡ್ ಬಂದು ಸಬ್ಮಿಷನ್ ಮಾಡಿದ್ರೆ ಅದನ್ನ ಥ್ರೂ ರೂಬ್ರಿಕ್ಸ್ ಅನ್ನ ಹಾಕೊಂಡು ಅವನ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಪ್ರತಿ ಒಂದು ವಾರದಲ್ಲಿ 2 ದಿನದ್ದು ವ್ಯಾಲ್ಯೂಯೇಷನ್ಸ್ ಗಳನ್ನ 13 ವಾರದನ್ನ ಮಾಡಿ ಆ 13 ವಾರಗಳಲ್ಲಿ ಏನ್ ಬಂದಿದೆ ಅವುಗಳನ್ನ ಅವರೇಜ್ ತಗೊಂಡು 20 ಮಾರ್ಕ್ಸ್ಗೆ ಅವರು ಇಟ್ಕೊಂತಾರೆ. 13 ವಾರಕ್ಕೆ 13 ವಾರನು ಕೂಡ 2 ಅವರ್ದು ಆಕ್ಟಿವಿಟಿ ಆಯಾ ವಾರನೇ ಅವನ್ನ ವ್ಯಾಲ್ಯೂಯೇಷನ್ಸ್ ಮಾಡಿ ರೂಬ್ರಿಕ್ಸ್ ಅಲ್ಲಿ ಹಾಕೊಳ್ತಾರೆ. ಆ ರೂಬ್ರಿಕ್ಸ್ ಅಲ್ಲಿ ಹಾಕೊಂಡು ಅದೇ ತರ 13 ವೀಕ್ 1 ವೀಕ್ 2 ವೀಕ್ 3 ವೀಕ್ ಅಂತ ಬರ್ಕೊಂಡು ನಿಮ್ಗೆ ಪ್ರತಿ ವೀಕ್ ಅಲ್ಲೂ 20 ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಬರ್ಕೊಳ್ತಾರೆ. ದೆನ್ ಅವುಗಳ ಅವರೇಜ್ ತಗೊಂಡು ಇಲ್ಲಿ ಫಸ್ಟ್ ಬರ್ಕೊಳ್ತಾರೆ 20ಕ್ಕೆ ಎಷ್ಟು ಬಂತು ಅಂತ. ಅದಾದ್ಮೇಲೆ ಈ ಮೂರನ್ನು ಕೂಡ ಅವರೇಜ್ ತಗೊಂಡು ಅದಕ್ಕೆ ಎಷ್ಟು ಅಂತ ಇಲ್ಲಿ ಬರ್ಕೊಳ್ತಾರೆ. ಸೊ ಟೋಟಲ್ 30 ಮಾರ್ಕ್ಸ್ ಈ 3 ರಿಟರ್ನ್ ಟೆಸ್ಟ್ ಇಂದ ಅಂಡ್ ಇನ್ನ 30 ಮಾರ್ಕ್ಸ್ ಈ 3 CAE ಗಳಿಂದ. ಒಂದು MCQ, ಓಪನ್ ಬುಕ್ ಟೆಸ್ಟ್ ಅಂಡ್ ಪೋರ್ಟ್ಫೋಲಿಯೋ ಎವ್ಯಾಲ್ಯೂಯೇಷನ್. ಇದು ವಾರ ವಾರ ಆಗ್ತಾ ಇರ್ತಕ್ಕಂಥ ಕೆಲಸ. ಇದರಿಂದ ಅವರೇಜ್ 20 ಬರುತ್ತೆ, ಟೋಟಲ್ 50 ಮಾರ್ಕ್ಸ್ ಆಗುತ್ತೆ. ಇನ್ನ ಎಕ್ಸಾಮಿನೇಷನ್ ಏನಿದೆ 3 ಅವರ್ ಇರುತ್ತೆ. ಅದರಲ್ಲಿ 100 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಯುತ್ತೆ. 100 ಮಾರ್ಕ್ಸ್ ಅಲ್ಲಿ ಮಾಡಿದ್ದನ್ನ ನಿಮ್ಗೆ 50 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡ್ತಾರೆ. ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಫಾರ್ 100 ಮಾರ್ಕ್ಸ್. ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು 50. ಸೊ ಇಲ್ಲಿ ನೋಡಿ CAE ರಿಟರ್ನ್ ಟೆಸ್ಟ್ ಮಾಡಲ್ ಯಾವ ತರ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇವನ್ನೆಲ್ಲ ನೀವು ನೋಡ್ಕೋಬಹುದು. ಕ್ವಶನ್ಸ್ ಗಳನ್ನ ನೋಡಿ ಹಾಗೆ ಯಾವ ತರ ಇದೆ ಅಂತ ಹೇಳಿ. ಸೊ ನಿಮ್ಗೆ ಅರ್ಥ ಆಗುತ್ತೆ. ಫೈಂಡ್ ದ ರೇಡಿಯಸ್ ಆಫ್ ಕರ್ವೇಚರ್. ಓಕೆ, ಸೊ ಇಲ್ಲಿ ಲಿಮಿಟ್ ಗಳನ್ನ ಇವ್ಯಾಲ್ಯೂಯೇಟ್ ಮಾಡೋದಿರಬಹುದು. ನೀವು ಲಿಮಿಟ್ ಕಾನ್ಸೆಪ್ಟ್ ಕಲ್ತಿಲ್ಲ ಅದನ್ನು ಇಲ್ಲಿ ಮಾಡಬೇಕಾಗತ್ತೆ. ದಿಸ್ ಇಸ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್. ಇದೇನಿದೆ ಪಾರ್ಷಿಯಲ್ ಡಿಫರೆನ್ಷಿಯೇಷನ್ ಆಗುತ್ತೆ. ದೆನ್ ಅದೇ ರೀತಿಯಲ್ಲಿ ಇದು ಮೆಕ್ಲಾರೆನ್ ಸೀರೀಸ್ ಅನ್ನ ಯೂಸ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ದೆನ್ ಇದು ಕೂಡ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲೇ ಬರುತ್ತೆ. ಟೈಲರ್ ಸೀರೀಸ್ ಎಕ್ಸ್ಪೆನ್ಷನ್ ಬರುತ್ತೆ. ಈ ತರ ಇರುತ್ತೆ. ಇನ್ನು ರೂಬ್ರಿಕ್ಸ್ ಅದು ನಿಮ್ಗೆ ಅವರ ಲೆಕ್ಚರರ್ಸ್ ಗಳು ಮಾಡ್ಕೊಳ್ತಾರೆ. ಅಂಡ್ ದೀಸ್ ಆರ್ ಆಲ್ ದ ಸಮ್ ರೆಫರೆನ್ಸ್ ಬುಕ್ಸ್. ಹೈಯರ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಫ್ರಮ್ ವಿ ರಮಣ ಅದೇನಿದೆ ಅದು ಕೂಡ ಬರುತ್ತೆ. ಸೊ ಅದೇ ರೀತಿ ತುಂಬಾ ಬುಕ್ಗಳಿದೆ. ಇವೆಲ್ಲ ಅದನ್ನು ರೆಫರೆನ್ಸ್ ಬುಕ್ ಆಗಿ ನೀವು ಯೂಸ್ ಮಾಡಬಹುದು. ದೆನ್ ಕ್ವಶನ್ ಪೇಪರ್ ಯಾವ ತರ ಇರುತ್ತೆ ನಿಮ್ಮ ಫೈನಲ್ ಸೆಮಿಸ್ಟರ್ ಅಂಡ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂದ್ರೆ ಈ ಟೈಪ್ ಅಲ್ಲಿ 20 ಮಾರ್ಕ್ಸ್ಗೆ 5 ಸೆಕ್ಷನ್ಸ್ ಇರುತ್ತೆ. 20 ಮಾರ್ಕ್ಸ್ಗೆ 5 ಸೆಕ್ಷನ್ಸ್ ಇರುತ್ತೆ. ನೀವು ಯಾವ್ದಾದ್ರು ಒಂದು ಸೆಕ್ಷನ್ ಅನ್ನ ಪೂರ್ತಿ ಅಟೆಂಡ್ ಮಾಡಬೇಕಾಗತ್ತೆ. ನಿಮ್ಮ ಫಸ್ಟ್ ಇಯರ್ ಕ್ವಶನ್ ಪೇಪರ್ ತರ ಇರೋದಿಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ. ಸೊ ಇಲ್ಲಿ ನೋಡಿ, ಶೋ ದಟ್ ದ ಆಂಗಲ್ ಬಿಟ್ವೀನ್ ದ ಕರ್ವ್ಸ್ ಏನಿದೆ ಅಂತ ಫೈಂಡ್ ಔಟ್ ಮಾಡಬೇಕು. 5/6 ಅಂತ ಪೆಡಲ್ ಈಕ್ವೇಶನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ರೇಡಿಯಸ್ ಆಫ್ ಕರ್ವೇಚರ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ದೆನ್ ಇಲ್ಲಿ ಲಿಮಿಟ್ ಅನ್ನ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ದೆನ್ ಮೆಕ್ಲಾರೆನ್ ಸೀರೀಸ್ ಎಕ್ಸ್ಪಾನ್ಷನ್ ಕೇಳಿದ್ದಾರೆ. ಓಕೆ, ಸೊ ಮೆಕ್ಲಾರೆನ್ಸ್ ಎಕ್ಸ್ಪಾನ್ಷನ್ ಇವೆಲ್ಲ ಅದನ್ನು ಚಾಪ್ಟರ್ ವೈಸ್ ಅಲ್ಲಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ರ್ಯಾಂಕ್ ಕೇಳಿದ್ದಾರೆ, ಗಾಸ್ ಜೋರ್ಡನ್ ಮೆಥಡ್ ಹೇಳಿದ್ದಾರೆ. ದೆನ್ ಇಲ್ಲಿ ನೋಡಿ, ದೇ ಆರ್ ಆಸ್ಕಿಂಗ್ ಫಾರ್ ಡಬಲ್ ಇಂಟಗ್ರೇಷನ್. ಓಕೆ, ದೆನ್ ಇಲ್ಲಿ ನೋಡಿ, ದೇ ಆರ್ ಆಸ್ಕಿಂಗ್ ಫಾರ್ ಟ್ರಿಬಲ್ ಇಂಟಗ್ರೇಷನ್. ಇದು ಟ್ರಿಬಲ್ ಇಂಟಗ್ರೇಷನ್ ಆಗ್ತಾ ಇದೆ, ಇದು ಡಬಲ್ ಇಂಟಗ್ರೇಷನ್ ಆಗ್ತಾ ಇದೆ. ಸೊ ಈ ಟೈಪ್ ಅಲ್ಲಿ ಎಲ್ಲದನ್ನು ಕೂಡ ನಿಮಗೆ ಎಕ್ಸಾಮ್ ಗಳಲ್ಲಿ ಪ್ರಾಬ್ಲಮ್ ಬರುತ್ತೆ. ನೋಡಿ, ಡಬಲ್ ಇಂಟಗ್ರೇಷನ್ ಅಂದ್ರೆ dx dy ಇದೆ. ಟ್ರಿಬಲ್ ಇಂಟಗ್ರೇಷನ್ ಅಂದ್ರೆ dx dy dz 3 ಕೋಆರ್ಡಿನೇಟ್ ಗಳು ಬರುತ್ತೆ. ನೀವು ಇಲ್ಲಿವರೆಗೂ ಮಾಡಿರೋದು ಒಂದೇ ಕೋಆರ್ಡಿನೇಟ್, ದಟ್ ಇಸ್ dx ಮಾತ್ರ, ವಿತ್ ರೆಸ್ಪೆಕ್ಟ್ ಟು x ಮಾತ್ರ. ಇಲ್ಲಿ 3 ಬರುತ್ತೆ, x y z ಮೂರನ್ನ ಇಂಟಗ್ರೇಷನ್ ಮಾಡಬೇಕಾಗತ್ತೆ. ದೆನ್ ಇಲ್ಲಿ ಡೈವರ್ಜೆನ್ಸ್ ಬರುತ್ತೆ, ಕರ್ಲ್ ಫೈಂಡ್ ಔಟ್ ಮಾಡೋದು ಬರುತ್ತೆ. ದೆನ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಬಂದಿದೆ. ಓಕೆ, ಸೊ ಈ ತರ ಲಾಗ್ರಾಂಜಸ್ ಇಂಟರ್ಪೋಲೇಷನ್ ಕಂಡುಹಿಡಿಯತಕ್ಕಂಥದ್ದು, ಸಿಂಪ್ಸನ್ಸ್ 1/3 ರೂಲ್. ಸೊ ಓಕೆ, ಸಿಂಪ್ಸನ್ಸ್ 1/3 ರೂಲ್, ಸಿಂಪ್ಸನ್ಸ್ 1/8 ರೂಲ್ ಇದೆ. ಈ ಟೈಪ್ ಅಲ್ಲಿ ಇಂಟಗ್ರೇಷನ್ಸ್ ಮಾಡೋದಿದೆ. ಓಕೆ, ಸೊ ಇವೆಲ್ಲದನ್ನು ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫಸ್ಟ್ ಮತ್ತೆ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಕಲಿತಾರೆ. ಸೊ ನೀವು ಈ ಸೆಮಿಸ್ಟರ್ ಅಲ್ಲಿ ಎಲ್ಲದನ್ನು ಕೂಡ ಕಲಿಬೇಕಾಗತ್ತೆ. ಓಕೆ, ರಂಗೇಕೊಟ್ಟ ಮೆಥಡ್ ಅಂತ ಇದೆ. ಓಕೆ, ಇವೆಲ್ಲದನ್ನು ಕೂಡ ಡಿಫ್ರೆಂಟ್ ಮೆಥಡ್ಸ್. ನೀವು ಯಾವ್ದು ಹೆಸರು ಕೇಳೇ ಇರಲ್ಲ, RK ಮೆಥಡ್ ಅಂತ ನಾವು ಸಿಂಪಲ್ ಆಗಿ ಹೇಳ್ತೀವಿ. ಸೊ ಇವೆಲ್ಲದನ್ನು ಇಷ್ಟು ನಿಮ್ಗೆ ಈ ತರ ಕ್ವಶನ್ ಪೇಪರ್ ಇರುತ್ತೆ. ಇದೇ ಕ್ವಶನ್ ಪೇಪರ್ ಅಲ್ಲ, ಈ ತರ ಇರುತ್ತೆ. ದಿಸ್ ಇಸ್ ಎ ಮಾಡೆಲ್ ಕ್ವಶನ್ ಪೇಪರ್. ಈ ಟೈಪ್ ಅಲ್ಲಿ ನಿಮಗೆ ಕ್ವಶನ್ಸ್ 5 ಸೆಕ್ಷನ್ ನಲ್ಲಿ ಬರುತ್ತೆ. 20 ಮಾರ್ಕ್ಸ್ಗೆ 5 ಸೆಕ್ಷನ್ಸ್ ಇರುತ್ತೆ, 10 ಕ್ವಶನ್ಸ್ ಇರುತ್ತೆ. ಆಯಾ ಸೆಕ್ಷನ್ ಅಲ್ಲಿ ಐದಾರು ಫಸ್ಟ್ ಕ್ವಶನ್ ಫುಲ್ ಅಟೆಂಡ್ ಮಾಡಬೇಕು, ಇಲ್ಲ ಸೆಕೆಂಡ್ ಕ್ವಶನ್ ಫುಲ್ ಅಟೆಂಡ್ ಮಾಡಬೇಕು. ಈ ತರ ನೀವು ಕ್ವಶನ್ಸ್ ಗಳನ್ನ 100 ಮಾರ್ಕ್ಸ್ಗೆ ಅಟೆಂಡ್ ಮಾಡಬೇಕಾಗತ್ತೆ. ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು 50. ದೆನ್ ಇಫ್ ಯು ಕಮ್ ಫಾರ್ ಸೆಕೆಂಡ್ ಸಬ್ಜೆಕ್ಟ್, ಯಾವುದು ಅಪ್ಲೈಡ್ ಸೈನ್ಸ್. ಈ ಸೆಕೆಂಡ್ ಸಬ್ಜೆಕ್ಟ್ ಗೆ ಬಂದ್ರೆ ಇದು ನೋಡಿ 8 ಅವರ್ಸ್ ಪರ್ ವೀಕ್ ಇದೆ. ಇದು ನಿಮ್ಮ ಥರ್ಡ್ ಸೆಮ್ ಫೋರ್ತ್ ಸೆಮ್ ಅಲ್ಲಿ ಸಬ್ಜೆಕ್ಟ್ ನಡೆಯುತ್ತಲ್ಲ ಆ ತರ ನಡೆಯುತ್ತೆ. 8 ಅವರ್ಸ್ ಪರ್ ವೀಕ್ ಅಂದ್ರೆ 2 ಅವರ್ಸ್ ಲ್ಯಾಬ್ ಹಾಕೊಳ್ತಾರೆ. ದೆನ್ 3 ಅವರ್ಸ್ ಪಾಠ ಮಾಡ್ತಾರೆ, 1 ಅವರ್ ಟ್ಯುಟೋರಿಯಲ್ ಇರುತ್ತೆ. ಸಿ, ಇಲ್ಲಿ 4 ಅವರ್ ಪಾಠ ಇದೆ, 4 ಅವರ್ ಪ್ರಾಕ್ಟೀಸ್ ಇದೆ. ಸೊ ಅಲ್ಲಿಗೆ ಟ್ಯುಟೋರಿಯಲ್ ಇಲ್ಲ. ಇದರಲ್ಲಿ 4 ಅವರ್ ಪಾಠ, 4 ಅವರ್ ಲ್ಯಾಬ್. ಓಕೆ, ಸೊ ಅಲ್ಲಿಗೆ ಒಂದು ಬ್ಯಾಚ್ ಅನ್ನ 20 ಜನದ್ದು ಒಂದು ಬ್ಯಾಚ್ ಅನ್ನ ಮಾಡ್ಕೊಂಡು ಆ ಬ್ಯಾಚ್ ನ 2 ಅವರ್ 2 ಸರಿ ಹಾಕೊಳ್ತಾರೆ. ಇನ್ನು 4 ಅವರು ರೆಗ್ಯುಲರ್ ಆಗಿ ಕ್ಲಾಸ್ ಅನ್ನ ಮಾಡ್ತಾ ಹೋಗ್ತಾರೆ. ಓಕೆ, ಆ ಟೈಪ್ ಅಲ್ಲಿ ಮಾಡ್ತಾರೆ. ಸೊ ಅಥವಾ ಕ್ಲಾಸ್ ಜೊತೆಗೇನೆ ಆ ಲ್ಯಾಬ್ ಅನ್ನ 2 ಅವರ್ ಅಟ್ಯಾಚ್ ಮಾಡ್ಕೊಂಡು ಕೂಡ ಚಾನ್ಸಸ್ ಇರುತ್ತೆ. ಸೊ ಡಿಪೆಂಡ್ಸ್ ಅವ್ರು ಯಾವ ತರ ಅದನ್ನ ಮಾಡ್ಕೊಳ್ತಾರೆ, ಅದು ಅವರಿಗೆ ಬಿಟ್ಟಿದ್ದು. ಇಲ್ಲಿ ಕೂಡ ಅಷ್ಟೇ 50 ಮಾರ್ಕ್ಸ್ಗೆ ಇಂಟರ್ನಲ್ಸ್ ಇರುತ್ತೆ, 50 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ, 50 ಕನ್ವರ್ಟ್ ಮಾಡ್ತಾರೆ. ಓಕೆ,
ದೆನ್ ಇಲ್ಲಿ ನೀವು ಸಬ್ಜೆಕ್ಟ್ ಅನ್ನ ನೋಡೋದಾದ್ರೆ ಅಗೇನ್ ನೀವೀಗ ಫಸ್ಟ್ ಸೆಮಿಸ್ಟರ್ ನೀವು ಸೈನ್ಸ್ ಓದೇ ಇಲ್ಲ, ಓನ್ಲಿ ಮ್ಯಾಥ್ಸ್ ಅಷ್ಟೇ ಓದಿದ್ರ, ಸೈನ್ಸ್ ನಿಮಗೆ ಗೊತ್ತೇ ಇಲ್ಲ. ಸೊ ಆ ಸೈನ್ಸ್ ಅಲ್ಲಿ ಬೇಸಿಕ್ ನಿಮ್ಗೆ ಏನ್ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇವೆಲ್ಲದನ್ನು ಇಲ್ಲಿ ಎಕ್ಸ್ಟ್ರಾ ನೀವು ಕಲಿತಾ ಹೋಗ್ತೀರಾ. ಆಸಿಲೇಷನ್ಸ್ ಅಂಡ್ ವೇವ್ಸ್, ಓಕೆ, ಇದು ಫಸ್ಟ್ ವೀಕ್ ಡ್ಯಾಂಪ್ಡ್ ಆಸಿಲೇಷನ್ಸ್. ಸೆಕೆಂಡ್ ವೀಕ್ ಅಲ್ಲಿ ಫೋರ್ಸ್ಡ್ ಆಸಿಲೇಷನ್ಸ್ ಮತ್ತೆ ಶಾಕ್ ವೇವ್ಸ್. ಥರ್ಡ್ ವೀಕ್ ಅಲ್ಲಿ ಮಾಡರ್ನ್ ಫಿಸಿಕ್ಸ್ ಮತ್ತೆ ಕ್ವಾಂಟಮ್ ಫಿಸಿಕ್ಸ್ ಕಲಿತೀರಾ. ಫೋರ್ತ್ ವೀಕ್ ಅಲ್ಲಿ ಅಪ್ಲಿಕೇಶನ್ ಆಫ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಕಲಿತೀರಾ. 5ನೇ ವೀಕ್ ಅಲ್ಲಿ ಲೇಸರ್ಸ್ ಬಗ್ಗೆ ಕಲಿತೀರಾ. 6ನೇ ವೀಕ್ ಅಲ್ಲಿ ಆಪ್ಟಿಕಲ್ ಫೈಬರ್ಸ್ ಬಗ್ಗೆ ಕಲಿತೀರಾ. 7ನೇ ವೀಕ್ ಅಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇನ್ ಸಾಲಿಡ್ಸ್ ಬಗ್ಗೆ ಕಲಿತೀರಾ. 8ನೇ ವೀಕ್ ಅಲ್ಲಿ ಫಿಸಿಕ್ಸ್ ಆಫ್ ಸೆಮಿಕಂಡಕ್ಟರ್ಸ್ ಮತ್ತೆ ಡೈಎಲೆಕ್ಟ್ರಿಕ್ಸ್ ಬಗ್ಗೆ ಕಲಿತೀರಾ. 9ನೇ ವಾರದಲ್ಲಿ ಮೆಟೀರಿಯಲ್ ಕ್ಯಾರೆಕ್ಟರೈಸೇಷನ್ ಟೆಕ್ನಿಕ್ಸ್ ಬಗ್ಗೆ ಕಲಿತೀರಾ. 10ನೇ ವಾರದಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತೆ ರೆಫರೆನ್ಸ್ ಎಲೆಕ್ಟ್ರೋಡ್ಸ್ ಬಗ್ಗೆ ಕಲಿತೀರಾ. ಓಕೆ, ಅಂಡ್ ದೆನ್ ಹಿಯರ್ ಕರೋಷನ್ 11ನೇ ವೀಕ್ ಅಲ್ಲಿ ಕರೋಷನ್ ಮತ್ತೆ ಕಂಟ್ರೋಲ್ ಅಂಡ್ ಕರೋಷನ್ ಕಂಟ್ರೋಲ್ ಬಗ್ಗೆ ಕಲಿತೀರಾ. ದೆನ್ ವಾಟರ್ ಕೆಮಿಸ್ಟ್ರಿ, ಕೆಮಿಕಲ್ ಅನಾಲಿಸಿಸ್ ಅಂಡ್ ಇನ್ಸ್ಟ್ರೂಮೆಂಟಲ್ ಮೆಥಡ್ಸ್ ಬಗ್ಗೆ ಕಲಿತೀರಾ 12ನೇ ವಾರದಲ್ಲಿ. 13ನೇ ವಾರದಲ್ಲಿ ಮೆಥಡ್ಸ್ ಆಫ್ ಕೆಮಿಕಲ್ ಅನಾಲಿಸಿಸ್ ಬಗ್ಗೆ ಕಲಿತೀರಾ. ಸೊ ಇಲ್ಲೇನಿದೆ, ಇದು ಫಸ್ಟ್ ಇಯರ್ ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಏನು ವಿದ್ಯಾರ್ಥಿಗಳು ಫಿಸಿಕ್ಸ್ ಕಲಿತಾರೆ ಮತ್ತೆ ಕೆಮಿಸ್ಟ್ರಿ ಕಲಿತಾರೆ, ಅವರ ಫಿಸಿಕ್ಸ್ ಮ್ಯಾಕ್ಸಿಮಮ್ ಇಟ್ಟಿದ್ದಾರೆ. ಕೆಮಿಸ್ಟ್ರಿಯನ್ನ ಸ್ವಲ್ಪ, ಅದು ಕೂಡ ಫಸ್ಟ್ ಇಯರ್ ಅಲ್ಲಿ ಏನ್ ಕಲಿತಾರೆ ಆ ಕೆಮಿಸ್ಟ್ರಿಯನ್ನ ಸ್ವಲ್ಪ ತಗೊಂಡು ಇಲ್ಲಿ ಅಡಿಷನಲ್ ಆಗಿ ಆಡ್ ಮಾಡಿದ್ದಾರೆ. ಸೊ ಟೋಟಲಿ ಕಂಬೈನ್ಡ್ ಆಫ್ ಬೋತ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಆಗಿರೋದ್ರಿಂದ ಇದನ್ನ ನಾವು ಅಪ್ಲೈಡ್ ಸೈನ್ಸ್ ಅಂತ ಇಟ್ಟಿದ್ದಾರೆ ಸಬ್ಜೆಕ್ಟ್ ಅನ್ನ. ಓಕೆ, ಟೋಟಲ್ ಇಲ್ಲೂ ಕೂಡ ಅಷ್ಟೇ ನಿಮ್ಗೆ 52 ಅವರು ಪಾಠ ಮಾಡ್ತಾರೆ, 52 ಅವರು ಪ್ರಾಕ್ಟಿಕಲ್ಸ್ ಮಾಡ್ತಾರೆ. ಇಲ್ಲಿ ಟ್ಯುಟೋರಿಯಲ್ಸ್ ಇರೋದಿಲ್ಲ, 52 ಅವರು ಪ್ರಾಕ್ಟಿಕಲ್ಸ್ ಇರುತ್ತೆ. ಸೊ ಇಲ್ಲಿ ಟೋಟಲ್ ಇಲ್ಲಿ ನಿಮ್ಗೆ ಎಕ್ಸ್ಪೆರಿಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈ 2 ಅವರ್ಸ್ ಅಲ್ಲಿ ಲ್ಯಾಬ್ ಅಲ್ಲಿ ಏನಿರುತ್ತೆ, 2 ಅವರ್ಸ್ ತರ ನಿಮ್ಗೆ ವಾರಕ್ಕೆ ಎರಡೆರಡು ಎಕ್ಸ್ಪೆರಿಮೆಂಟ್ ತರ ಟೋಟಲ್ 26 ಎಕ್ಸ್ಪೆರಿಮೆಂಟ್ಸ್ ಗಳು ನಿಮ್ಗೆ ಇರುತ್ತೆ. ಓಕೆ, 26 ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ. ಸೊ ಇಲ್ಲಿ ಅವರು ಕೊಟ್ಟಿದ್ದಾರೆ ಕಂಟೆಂಟ್ಸ್ ಗಳು ಟೋಟಲ್ 19 ಕೊಟ್ಟಿದ್ದಾರೆ. ಅದ್ರಲ್ಲಿ ಇಷ್ಟು ಮಾಡಿಸಿ ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ 26 ಇಲ್ಲ, ಕಡಿಮೆ ಇದೆ. ಇಲ್ಲಿ ನೋಡಿ, ಕಂಡಕ್ಟ್ ಇನ್ 9 ಎಕ್ಸ್ಪೆರಿಮೆಂಟ್ಸ್. ಟೋಟಲ್ ಇಲ್ಲಿ 12 ಎಕ್ಸ್ಪೆರಿಮೆಂಟ್ಸ್ ಇದೆ. 12ರಲ್ಲಿ ಯಾವ್ದಾದ್ರು 9 ಅನ್ನ ಕಂಡಕ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಓಕೆ, ದೆನ್ ಅದಾದ್ಮೇಲೆ ಇಲ್ಲಿ 1 2 3 4 5 6 7 2 4 6 8 7 ಎಕ್ಸ್ಪೆರಿಮೆಂಟ್ಸ್ ಇದೆ. 7ರಲ್ಲಿ ಕೆಮಿಸ್ಟ್ರಿ ರಿಲೇಟೆಡ್ ಯಾವ್ದಾದ್ರು 4 ಅನ್ನ ಮಾಡಿಸ್ಬೇಕು. ಫಿಸಿಕ್ಸ್ ಅಲ್ಲಿ 12ರಲ್ಲಿ ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ ಏನಿದೆ, ಈ ಸೈನ್ಸ್ ಅಲ್ಲೇ ಒಂದು 60 to 70% ಫಿಸಿಕ್ಸ್ ಇದೆ, ಒಂದು 30% ಕೆಮಿಸ್ಟ್ರಿ ಇದೆ. ಆ ಒಂದು 60 to 70% ಫಿಸಿಕ್ಸ್ ಗೆ ರಿಲೇಟೆಡ್ ಆಗಿ 12 ಎಕ್ಸ್ಪೆರಿಮೆಂಟ್ ಇರುತ್ತೆ. ಅದರಲ್ಲಿ ಯಾವ್ದಾದ್ರು 9 ಎಕ್ಸ್ಪೆರಿಮೆಂಟ್ ಗಳನ್ನ ನಿಮ್ಗೆ ಮಾಡಿಸ್ಬೇಕಾಗತ್ತೆ. ಅದೇ ರೀತಿ ಕಂಡಕ್ಷನ್ ಅಗೇನ್ ಇಲ್ಲಿ 7 ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ. 7ರಲ್ಲಿ ಇದು ಕೆಮಿಸ್ಟ್ರಿ ರಿಲೇಟೆಡ್ ಇರುತ್ತೆ. ಅದರಲ್ಲಿ ಯಾವ್ದಾದ್ರು 4 ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿಸ್ಬೇಕಾಗತ್ತೆ. ಅಂಡ್ ದಟ್ ಇಸ್ ರಿಲೇಟೆಡ್ ಸಬ್ಜೆಕ್ಟೆಡ್ ಟು ದೇರ್ ಅವೈಲಬಿಲಿಟಿ ಆಫ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಅವೆಲ್ಲದನ್ನು ಕೂಡ ನಿಮ್ ಕಾಲೇಜ್ಗಳಲ್ಲಿ ಟೇಕ್ ಕೇರ್ ಮಾಡ್ತಾರೆ. ಓಕೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಟೋಟಲಿ ಒಟ್ಟಿನಲ್ಲಿ 19 ಎಕ್ಸ್ಪೆರಿಮೆಂಟ್ಸ್ ಇದೆ. ಅದನ್ನ 2 ಭಾಗ ಮಾಡಿದ್ದಾರೆ, 12 ಮತ್ತೆ 13ರಿಂದ 19. 12ರಲ್ಲಿ 9 ಮತ್ತೆ 7ರಲ್ಲಿ 4 ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡಿಸ್ತಾರೆ. ಸೊ ಇವೆಲ್ಲದನ್ನು ಅಷ್ಟೇ ಆಸ್ ಯೂಶುವಲ್ ದೇ ಆರ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಇಂಜಿನಿಯರಿಂಗ್, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಇದೆ. ಹಾಗಾಗಿ ಅವ್ರನ್ನ ಕೇಳಿದ್ರೆ ನಿಮ್ಗೆ ಇದ್ರ ಮಾಹಿತಿ ಸಿಗುತ್ತೆ. ದೆನ್ ಇಲ್ಲಿ ಟೆಸ್ಟ್ ಯಾವ ತರ ನಡೆಯುತ್ತೆ ಅಂತ ನೋಡೋದಾದ್ರೆ, ಫಸ್ಟ್ ರಿಟರ್ನ್ ಟೆಸ್ಟ್ 4th ವೀಕ್ ಅಲ್ಲಿ, ಸೆಕೆಂಡ್ ರಿಟರ್ನ್ ಟೆಸ್ಟ್ 9th ವೀಕ್ ಅಲ್ಲಿ ನಡೆಯುತ್ತೆ. ಆಸ್ ಯೂಶುವಲ್ ದೇ ವಿಲ್ ಬಿ ಕಂಡಕ್ಟೆಡ್ ಫಾರ್ 20 ಮಾರ್ಕ್ಸ್ ಈಚ್. ಸೊ ಈ 2 ರಿಟರ್ನ್ ಟೆಸ್ಟ್, ಒಂದು 4ನೇ ವಾರದಲ್ಲಿ, ಒಂದು 9ನೇ ವಾರದಲ್ಲಿ. ದಟ್ ಇಸ್ ಫಾರ್ ಥಿಯರಿ ಏನ್ ಮಾಡಿರ್ತಾರೆ ಅದಕ್ಕೆ. ಸೊ ಅವೆರಡರದ್ದು ಅವರೇಜ್ ನ ತಗೊಂಡು 20 ಮಾರ್ಕ್ಸ್ ಗೆ ಎಷ್ಟು ಅಂತ ಬರ್ಕೊಳ್ತಾರೆ. ದೆನ್ ಇಲ್ಲಿ 3 ಸ್ಕಿಲ್ ಟೆಸ್ಟ್ ನಡೆಯುತ್ತೆ. ಇಲ್ಲಿ ನೋಡಿ, CIE 3 ಸ್ಕಿಲ್ ಟೆಸ್ಟ್ ಪ್ರಾಕ್ಟೀಸ್ ಎಕ್ಸ್ಪೆರಿಮೆಂಟ್ 1ರಿಂದ 12ರವರೆಗೂ ಇದೆಯಲ್ಲ ಫಿಸಿಕ್ಸ್ ಅಲ್ಲಿ. ಆ 12ರವರೆಗೂ ಎಕ್ಸ್ಪೆರಿಮೆಂಟ್ ಅಲ್ಲಿ ನಿಮ್ಗೆ 9 ಮಾಡಿಸ್ತಾರಲ್ಲ, ಆ 9 ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಯಾವ್ದಾದ್ರು 2 ಎಕ್ಸ್ಪೆರಿಮೆಂಟ್ಸ್ ಒಂದು 6ನೇ ವಾರದಲ್ಲಿ ಟೆಸ್ಟ್ ಮಾಡ್ತಾರೆ ಸ್ಕಿಲ್ ಟೆಸ್ಟ್ ಅಂತ, ಇನ್ನೊಂದನ್ನ 11ನೇ ವಾರದಲ್ಲಿ ಮಾಡ್ತಾರೆ. ಅವು 3 ಅವರ್ ಟೈಮ್ ಇರುತ್ತೆ. 100 ಮಾರ್ಕ್ಸ್ ಗೆ ಕಂಡಕ್ಟ್ ಮಾಡ್ತಾರೆ. ದಟ್ ವಿಲ್ ಬಿ ಕನ್ವರ್ಟೆಡ್ ರೆಡ್ಯೂಸ್ಡ್ ಟು 40 ಮಾರ್ಕ್ಸ್. ಅದಾದ್ಮೇಲೆ ಅವರೇಜ್ ತಗೊಳ್ತಾರೆ. ಅದೇ ರೀತಿ CIE 5 ಏನಿದೆ, ಅದು 13ರಿಂದ 19ನೇ ಎಕ್ಸ್ಪೆರಿಮೆಂಟ್ ಒಳಗಿರುತ್ತೆ. ಇಲ್ಲಿ 1ರಿಂದ 12 ಇದೆ, ಇದು ಮಾತ್ರ 13ರಿಂದ 19 ಇದೆ. ಸೊ ಇಲ್ಲಿ 2 ಎಕ್ಸ್ಪೆರಿಮೆಂಟ್ ಫಸ್ಟ್ ಪಾರ್ಟ್ ಇಂದ ಮಾಡಿಸ್ತಾರೆ. 3ನೇ ಒಂದು ಸ್ಕಿಲ್ ಟೆಸ್ಟ್ ಸೆಕೆಂಡ್ ಪಾರ್ಟ್ ಇಂದ ಬರ್ತಾ ಹೋಗುತ್ತೆ. ಇದು 13ನೇ ವಾರದಲ್ಲಿ, ಲಾಸ್ಟ್ ವಾರದಲ್ಲಿ ನಡೆಯುತ್ತೆ. ಇದು ಕೂಡ 100 ಮಾರ್ಕ್ಸ್ ಗೆ ನಡೆಯುತ್ತೆ. ಸೊ ಪ್ರತಿಯೊಂದು ಸ್ಕಿಲ್ ಟೆಸ್ಟ್ ಗಳನ್ನ 100 ಮಾರ್ಕ್ಸ್ ಗೆ ಮಾಡಿ, ದಟ್ ವಿಲ್ ಬಿ ರೆಡ್ಯೂಸ್ಡ್ ಟು 40 ಮಾರ್ಕ್ಸ್. ಅಂಡ್ ದೆನ್ ಆವರೇಜ್ ವಿಲ್ ಬಿ ಟೇಕನ್ ಫಾರ್ ಆಲ್ ದೀಸ್ 3. ಇವು 3 ಆವರೇಜ್ ನ ತಗೊಂಡು 30ಗೆ ಎಷ್ಟು ಬಂತು ಅಂತ ಬರೀತಾರೆ. ಸೊ 20ಗೆ 2 ರಿಟರ್ನ್ ಟೆಸ್ಟ್, 30ಗೆ 3 ಸ್ಕಿಲ್ ಟೆಸ್ಟ್. 3 ಸ್ಕಿಲ್ ಟೆಸ್ಟ್ ಅಲ್ಲಿ ಫಸ್ಟ್ 2 ಸ್ಕಿಲ್ಸ್ ಟೆಸ್ಟ್ ಏನಿದೆ, ಅದು ಎಕ್ಸ್ಪೆರಿಮೆಂಟ್ 1ರಿಂದ 12ರೊಳಗಡೆ 9 ಎಕ್ಸ್ಪೆರಿಮೆಂಟ್ಸ್ ಮಾಡಿಸಿರ್ತಾರೆ. ಅದರಲ್ಲಿ ಒಂದ್ಸರಿ ಒಂದು ಎಕ್ಸ್ಪೆರಿಮೆಂಟ್ ಕೊಡ್ತಾರೆ, ಇನ್ನೊಂದ್ಸರಿ ಇನ್ನೊಂದು ಎಕ್ಸ್ಪೆರಿಮೆಂಟ್ ಕೊಡ್ತಾರೆ.
ದೆನ್ 13ರಿಂದ 19 ಇನ್ನೊಂದೇನ್ ಸೆಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಇದೆ ಕೆಮಿಸ್ಟ್ರಿಯಲ್ಲಿ, ಅಲ್ಲಿ 4 ಎಕ್ಸ್ಪೆರಿಮೆಂಟ್ ಮಾತ್ರ ಮಾಡಿಸ್ತಾರೆ. ಆ 4 ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವ್ದಾರ ಬಂದನ್ನ ಸ್ಕಿಲ್ ಟೆಸ್ಟ್ ಕೊಡ್ತಾರೆ. ಆ 3 ಅವರೇಜ್ ತಗೊಂಡು 30 ಮಾರ್ಕ್ಸ್ ಎಷ್ಟು ಬಂತು ಅಂತ ಬರ್ಕೊಳ್ತಾರೆ. ಸೊ ಟೋಟಲಿ 50 ಮಾರ್ಕ್ಸ್ ಗೆ ನಿಮ್ಗೆ CIE ಬರುತ್ತೆ. ಅದರಲ್ಲಿ ಯು ಹ್ಯಾವ್ ಟು ಗೆಟ್ ಮಿನಿಮಮ್ 20 ಮಾರ್ಕ್ಸ್. ಅಂಡ್ ಆಸ್ ಯೂಶುವಲ್ ಇದಕ್ಕೆ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಇರುತ್ತೆ, ಪ್ರಾಕ್ಟಿಕಲ್ ಎಕ್ಸಾಮ್ ಇಲ್ಲ. ದೇರ್ ಇಸ್ ನೋ ಪ್ರಾಕ್ಟಿಕಲ್ ಎಕ್ಸಾಮ್ ಫಾರ್ ದಿಸ್ ಒನ್. 100 ಮಾರ್ಕ್ಸ್ ಗೆ ನಿಮ್ಗೆ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಇರುತ್ತೆ. ದಟ್ ವಿಲ್ ಬಿ ಕನ್ವರ್ಟೆಡ್ ಟು 50 ಮಾರ್ಕ್ಸ್. ನೀವು ಪಾಸ್ ಆಗಬೇಕು ಅಂದ್ರೆ 40 ಮಾರ್ಕ್ಸ್ ತಗೋಬೇಕಾಗುತ್ತೆ. 100ಕ್ಕೆ 40 ಅಂದ್ರೆ 50ಕ್ಕೆ 20. ಇನ್ನ ಕ್ವಶನ್ ಪೇಪರ್ ಫಾರ್ಮೆಟ್ ಕೂಡ ಇದೇ ಟೈಪ್ ಅಲ್ಲಿ ಆಸ್ ಯೂಶುವಲ್ ಇರುತ್ತೆ. ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಈ ಟೈಪ್ ಅಲ್ಲಿ 20 ಮಾರ್ಕ್ಸ್ ಗೆ, 15 ಮಾರ್ಕ್ಸ್ ಗೆ, 20 ಮಾರ್ಕ್ಸ್ ಇರೋದ್ರಿಂದ 10 ಮಾರ್ಕ್ಸ್ ಗೆ ಬರುತ್ತೆ. ಓಕೆ, ಸೊ ಇಲ್ಲಿ 10 ಮಾರ್ಕ್ಸ್ ಇರುತ್ತೆ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಚಾಯ್ಸ್ ಐದರ್ ದಿಸ್ ಒನ್ ಆರ್ ದಿಸ್ ಒನ್ ಚಾಯ್ಸ್ ಇರುತ್ತೆ. ಇವೆರಡು ರಿಟರ್ನ್ ಟೆಸ್ಟ್. ಇಲ್ಲೂ ಕೂಡ 10 ಮಾರ್ಕ್ಸ್ ಇದೆ. ಯು ಹ್ಯಾವ್ ಟು ಟೇಕ್ ರೈಟ್ ಎನಿ ಒನ್. ಸೊ ಚಾಯ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ಕ್ವಶನ್ಸ್ ಗಳನ್ನ ಸಬ್ ಡಿವಿಷನ್ಸ್ ಮಾಡ್ಕೊಳ್ಳೋದು ಅವೆಲ್ಲದನ್ನು ಕೂಡ ನಿಮ್ಮ ಕೋರ್ಸ್ ಕೋಆರ್ಡಿನೇಟರ್ ಗೆ ಬಿಟ್ಟಿರುತ್ತೆ. ಅವ್ರು ಏನ್ ಬೇಕಾದ್ರೂ ಅದು ಮಾಡ್ತಾರೆ ಅದನ್ನ. ಬಟ್ ಫೈನಲಿ 2 ಸೆಕ್ಷನ್ಸ್ 10 ಮಾರ್ಕ್ಸ್ ಇಂದ ಇರುತ್ತೆ. ದೆನ್ ಇಲ್ಲಿ ರೆಫರೆನ್ಸ್ ಬುಕ್ ಗಳನ್ನ ಕೊಟ್ಟಿದ್ದಾರೆ, ಯಾವ್ಯಾವ ಬುಕ್ ನ ಯೂಸ್ ಮಾಡಬಹುದು ಏನು ಅಂತ ಹೇಳಿ. ಆ ಸಿಲೆಬಸ್ ನ ನೀವು ನೋಡ್ಕೊಳ್ಳಿ, ಅದರಲ್ಲಿ ಬರುತ್ತೆ. ದೆನ್ ಇಲ್ಲಿ ಸ್ಕಿಲ್ ಟೆಸ್ಟ್ ಕೂಡ ಸ್ಕೀಮ್ ಕೊಟ್ಟಿದ್ದಾರೆ. CIE ಸ್ಕಿಲ್ ಟೆಸ್ಟ್ 3 ಸ್ಕಿಲ್ ಟೆಸ್ಟ್ ಇದೆಯಲ್ವಾ ಪ್ರಾಕ್ಟೀಸ್. ಆ ಸ್ಕಿಲ್ ಟೆಸ್ಟ್ ಅಲ್ಲಿ ಏನ್ ಮಾಡಬೇಕು, 100 ಮಾರ್ಕ್ಸ್ ಗೆ ಕಂಡಕ್ಟ್ ಮಾಡಿದ್ರೆ ಅಲ್ಲಿ 30 ಮಾರ್ಕ್ಸ್ ನೀವು ಅಬ್ಸರ್ವೇಷನ್ ಬರೀಲಿಕ್ಕೆ, 30 ಮಾರ್ಕ್ಸ್ ಕಂಡಕ್ಷನ್ ಮಾಡ್ಲಿಕ್ಕೆ, 20 ಮಾರ್ಕ್ಸ್ ಔಟ್ಪುಟ್ ಮತ್ತೆ ಇಂಟರ್ಪ್ರಿಟೇಷನ್ ಗೆ, ಇನ್ನ 20 ಮಾರ್ಕ್ಸ್ ವೈವಾಗೆ. ಈ ತರ 100 ಮಾರ್ಕ್ಸ್ ಗೆ ನಿಮ್ಗೆ ಫಸ್ಟ್ ಸ್ಕಿಲ್ ಟೆಸ್ಟ್, ಸೆಕೆಂಡ್ ಸ್ಕಿಲ್ ಟೆಸ್ಟ್, ಥರ್ಡ್ ಸ್ಕಿಲ್ ಟೆಸ್ಟ್ 100 ಮಾರ್ಕ್ಸ್ ಗೆ ಈ ತರ ನಡೆಯುತ್ತೆ. ಅಲ್ಲಿ ಮಾರ್ಕ್ಸ್ ಅನ್ನ ಈ ತರ ಡಿವೈಡ್ ಮಾಡ್ತಾರೆ. 30 ಫಾರ್ ಅಬ್ಸರ್ವೇಷನ್, 30 ಫಾರ್ ಕಂಡಕ್ಷನ್, and 20 for output and interpretation, and 20 for viva. ಸೊ 100 ಮಾರ್ಕ್ಸ್ ಗೆ ಮಾಡಿ ಅದನ್ನ ನಿಮ್ಗೆ 30 ಮಾರ್ಕ್ಸ್ ಗೆ ಕನ್ವರ್ಟ್ ಮಾಡ್ತಾರೆ. ಓಕೆ, ಅದೇ ರೀತಿ 3 ಮಾಡಿ 3 ಅವರೇಜ್ ತಗೊಳ್ತಾರೆ. ಇನ್ನ ಫೈನಲ್ ಎಕ್ಸಾಮಿನೇಷನ್ ಏನಿದೆ ಅದು 100 ಮಾರ್ಕ್ಸ್ ಗೆ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ 5 ಡಿಫರೆಂಟ್ ಸೆಕ್ಷನ್ಸ್ ಇರುತ್ತೆ. ಪ್ರತಿ ಸೆಕ್ಷನ್ ಕೂಡ 20 ಮಾರ್ಕ್ಸ್ ಗೆ ಇರುತ್ತೆ. ಪ್ರತಿ ಸೆಕ್ಷನ್ ಅಲ್ಲೂ 2 ಕ್ವಶನ್ಸ್ ಇರುತ್ತೆ. ಫಸ್ಟ್ ಕ್ವಶನ್ ಮತ್ತೆ ಸೆಕೆಂಡ್ ಕ್ವಶನ್, ಥರ್ಡ್, ಫೋರ್ತ್, ಫಿಫ್ತ್, 6th, 7, 8, 9, 10 ಆ ತರ ಮಾಡಿದಾಗ ಅಲ್ಲಿ ಯಾವ್ದಾರ ಒಂದು ಫುಲ್ ಕ್ವಶನ್ ಅನ್ನ ನೀವು 20 ಮಾರ್ಕ್ಸ್ ಗೆ ಆನ್ಸರ್ ಮಾಡಬೇಕಾಗತ್ತೆ. ಇಂಡಿವಿಜುವಲ್ ಚಾಯ್ಸ್ ಇರೋದಿಲ್ಲ. ಈಗ ನಿಮ್ಮ ಮ್ಯಾಥಮೆಟಿಕ್ಸ್ ಫಸ್ಟ್ ಇಯರ್ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಡಿವಿಜುವಲ್ ಆಗಿ ಚಾಯ್ಸ್ ಇರುತ್ತಲ್ಲ, ಆ ತರ ಇರಲ್ಲ. ಐದರ್ ಯು ಹ್ಯಾವ್ ಟು ರೈಟ್ ಹೋಲ್ ದಿಸ್ ಕ್ವಶನ್ ಆರ್ ಯು ಹ್ಯಾವ್ ಟು ರೈಟ್ ಹೋಲ್ ದಿಸ್ ಕ್ವಶನ್. ಓಕೆ, ಇವೆರಡರಲ್ಲಿ ಯಾವ್ದಾರ ಒಂದನ್ನ ನೀವು ಪೂರ್ತಿ ನೀವು ಮಾಡಬೇಕಾಗತ್ತೆ. ಇದೇ ರೀತಿ ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿ, ಸೆಕ್ಷನ್ ಇ ಈ ಟೈಪ್ ಅಲ್ಲಿ ಇವರು 5 ಸೆಕ್ಷನ್ಸ್ ಕೊಟ್ಟಿರ್ತಾರೆ. ಸೊ 20 ಮಾರ್ಕ್ಸ್ ಗೆ ಇರುತ್ತೆ. ಅಲ್ಲಿ ಕ್ವಶನ್ ಪೇಪರ್ 200 ಮಾರ್ಕ್ಸ್ ಗೆ ಬರುತ್ತೆ. ಯು ಹ್ಯಾವ್ ಟು ರೈಟ್ ಫಾರ್ 100 ಮಾರ್ಕ್ಸ್ and you have to get minimum 40%. That means 40 marks to pass. And ಇದೆಲ್ಲ ಸ್ಪೆಸಿಫಿಕೇಶನ್ಸ್ ಇದೆ. ಇದನ್ನೆಲ್ಲ ನಿಮ್ಮ ಲ್ಯಾಬ್ ಯಾರು ತಗೊಳ್ತಾರೆ ಅವ್ರು ನೋಡ್ಕೊಳ್ತಾರೆ. Then come to third subject, that is research methodology. Okay, so ಇದು ಕೂಡ ಅಷ್ಟೇ 8 hours per week and 1 hours per semester. ಇದು ಕೂಡ ಅಷ್ಟೇ ಇಲ್ಲಿ 4 ಅವರ್ ಲೆಕ್ಚರ್ ಇರುತ್ತೆ, 4 ಅವರ್ ಪ್ರಾಕ್ಟೀಸ್ ಇರುತ್ತೆ. ಈಗೇನ್ ಸೈನ್ಸ್ ಹೇಳಿದ್ವಲ್ಲ ಅದೇ ರೀತಿಯಲ್ಲಿ 4 ಅವರ್ ಲೆಕ್ಚರ್, 4 ಅವರ್ ಪ್ರಾಕ್ಟೀಸ್. ಅಲ್ಲಿ ಪ್ರಾಕ್ಟಿಕಲ್ಸ್ ಬರುತ್ತೆ, ಇಲ್ಲಿ ಪ್ರಾಕ್ಟೀಸ್ ಬರುತ್ತೆ. ಓಕೆನಾ, ಸೊ ಇಲ್ಲಿ ಬೇರೆ ಬೇರೆ ನಿಮ್ಗೆ ಕೆಲಸಗಳನ್ನ ಮಾಡಿಸ್ತಾರೆ. ಇಲ್ಲಿ ಪ್ರಾಕ್ಟಿಕಲ್ ಮಾಡೋದೇನು ಇರೋದಿಲ್ಲ, ಬಟ್ ಕೆಲಸಗಳು ಮಾಡಿಸ್ತಾ ಇರ್ತಾರೆ. ಓಕೆ, ಸೊ ಇಲ್ಲೂ ಕೂಡ ಅಷ್ಟೇ 50 ಮಾರ್ಕ್ಸ್ ಗೆ ಇಂಟರ್ನಲ್ಸ್ ಇರುತ್ತೆ, 50 ಮಾರ್ಕ್ಸ್ ಗೆ ಎಕ್ಸಾಮ್ಸ್ ಇರುತ್ತೆ. ಸೊ ಈ ಒಂದು ಸಿಲೆಬಸ್ ಅನ್ನ ನೀವು ನೋಡೋದಾದ್ರೆ, ಈಗ ನಮ್ಮ ಒಂದು VTU ನಲ್ಲಿ ಇಂಟರ್ನಲ್ PhD ಗೆ ಒಂದು ಸಿಲೆಬಸ್ ಬಿಟ್ಟಿದ್ದಾರೆ. ಅದು ಆಲ್ಮೋಸ್ಟ್ ಇದೇ ಟೈಪ್ ಅಲ್ಲೇ ಇದೆ, ಇದೇ ಸೇಮ್ ಕಂಟೆಂಟ್ ಅಲ್ಲೇ ಕೂಡ ಇದೆ. ಸೊ ಹಾಗಾಗಿ ಸೇಮ್ ಯೂಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡೋದಾದ್ರೆ ಲೆಕ್ಚರ್ ನೋಡಿ, ಇದು 4 ಅವರ್ಸ್ ಪರ್ ವೀಕ್. ಇಲ್ಲಿ ಪ್ರಾಕ್ಟೀಸ್ ಏನಿದೆ 4 ಅವರ್ಸ್ ಪರ್ ವೀಕ್, ಅಂದ್ರೆ 2 ಅವರ್ ಪರ್ ಬ್ಯಾಚ್, ಟ್ವೈಸ್ ಇನ್ ಎ ವೀಕ್. ಆಸ್ ಯೂಶುವಲ್ ಸೈನ್ಸ್ ಅಲ್ಲಿ ಹೇಗಿತ್ತಲ್ಲ ಅದೇ ತರ 2 ಅವರ್ ಸಪ್ರೇಟ್ ಬ್ಯಾಚ್ ಇರುತ್ತೆ. ಒಂದು ಬ್ಯಾಚ್ ವಾರದಲ್ಲಿ 2 ಅವರ್ 2 ಸರಿ ಬರ್ಬೇಕಾಗತ್ತೆ. ಸೊ 60 ಜನ ಇದ್ರೆ 3 ಬ್ಯಾಚ್ ಮಾಡ್ಕೊಂಡು ಆ ತರನೇ ಸೇಮ್ ಫಸ್ಟ್ ಇಯರ್ ಯಾವ ತರ ಬ್ಯಾಚ್ ಗಳಾಗತ್ತೆ ಅದೇ ತರ ಆಗತ್ತೆ. ಸೊ ಇಲ್ಲೆಲ್ಲ ಥಿಯರಿ ಕಲಿತೀರಾ. ಮೊದಲನೇ ವೀಕಲ್ಲಿ ಇಂಟ್ರೊಡಕ್ಷನ್ ಟು ಇಂಜಿನಿಯರಿಂಗ್ ರಿಸರ್ಚ್ ಕಲಿತೀರಾ. ದೆನ್ ಅದಕ್ಕೆ ಇಲ್ಲಿ ಏನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ವೀಕಲ್ಲಿ ಪ್ರಾಕ್ಟೀಸ್ ಏನ್ ಮಾಡ್ಬೇಕು, ಪರ್ಫಾರ್ಮೆನ್ಸ್ ಯಾವ ತರ ಮಾಡ್ಬೇಕು ಅಂದ್ರೆ, ಕಲೆಕ್ಟ್ ಎಕ್ಸಿಸ್ಟಿಂಗ್ ರಿಸರ್ಚ್ ರಿಪೋರ್ಟ್ಸ್ ಅನ್ನ ಕಲೆಕ್ಟ್ ಮಾಡ್ಬೇಕು. ನೀವು ಆನ್ಲೈನ್ ನಲ್ಲಿ ಇರಬಹುದು, ಆಫ್ಲೈನ್ ಅಲ್ಲಿ ಇರಬಹುದು, R&D ಡಿಪಾರ್ಟ್ಮೆಂಟ್ ಗಳಿಂದ ಎಲ್ಲಿಂದ ಸಿಗುತ್ತೆ ಅಲ್ಲಿ ತಗೋಬಹುದು ನೀವು. ದೆನ್ ಡಿಸ್ಕಸ್ ಆನ್ ವಾಟ್ ಮೆಥಡಾಲಜೀಸ್ ಹ್ಯಾವ್ ಬಿನ್ ಯೂಸ್ಡ್ ಇನ್ ದ ರಿಪೋರ್ಟ್. ಇಲ್ಲಿ ಯಾವ ರಿಪೋರ್ಟ್ ಯೂಸ್ ಮಾಡಿದ್ದಾರೆ ಅಂತ ಡಿಸ್ಕಷನ್ಸ್ ಮಾಡ್ತಾರೆ. ಓಕೆ, ಆ ಟೈಪ್ ಅಲ್ಲಿ ಇರುತ್ತೆ. ದೆನ್ ಸೆಕೆಂಡ್ ವೀಕ್ ಅಲ್ಲಿ ರಿವ್ಯೂವಿಂಗ್ ದ ಲಿಟರೇಚರ್, ನಿಮ್ಮ ಲಿಟರೇಚರ್ ನ ರಿವ್ಯೂ ಮಾಡೋದ್ರ ಬಗ್ಗೆ ಇರುತ್ತೆ. ಅಗೇನ್ ಇಲ್ಲಿ ಸ್ಟೂಡೆಂಟ್ಸ್ ಗಳನ್ನ ಆ ಜರ್ನಲ್ಸ್ ಗಳನ್ನ, ಪೇಪರ್ ಗಳನ್ನ, ಈ ಬುಕ್ ಗಳನ್ನ ತಗೊಂಡು ಅಲ್ಲಿ ಅಗೇನ್ ಲಿಟರೇಚರ್ ಯಾವ ತರ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಡಿಸ್ಕಷನ್ಸ್ ಆಗುತ್ತೆ. ಈ ತರ ಇಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ಸ್ ಏನು ಮಾಡಲ್ಲ, ಬಟ್ ನೀವು ಅದನ್ನ ಕಲೆಕ್ಟ್ ಮಾಡ್ಕೊಂಡ್ ಬರ್ಬೇಕು, ನೀವು ಅವುಗಳನ್ನ ಹುಡುಕ್ಬೇಕು, ತಗೋಬೇಕು. ನೀವು ಅದರೊಳಗೆ ಏನೇನಿದೆ ಅಂತ ಹೇಳಿ ಇಲ್ಲಿ ಪಾಠ ಮಾಡಿರ್ತಾರೆ. ಈ ಪಾಠಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಏನೇನಿದೆ ಅಂತ ಹೇಳಿ ಹುಡುಕ್ಬಿಟ್ಟು ಅಲ್ಲಿ ಮಾತಾಡ್ಬೇಕು 2 to 4 hours ಅವ್ರಗಳ ಜೊತೆ. ಓಕೆ, ಆ ಟೈಪ್ ಅಲ್ಲಿ. ದೆನ್ ಡೆವಲಪಿಂಗ್ ಎ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಥರ್ಡ್ ವೀಕ್ ಅಲ್ಲಿ ನಡೆಯುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ಪ್ರಾಕ್ಟೀಸ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕಂಟೆಂಟ್ ಅಲ್ಲಿ ಕೊಟ್ಟಿದ್ದಾರೆ. 4th ವೀಕ್ ಅಲ್ಲಿ ಐಡೆಂಟಿಫೈಯಿಂಗ್ ವೇರಿಯೇಬಲ್ಸ್, ಟೆಸ್ಟಿಂಗ್ ಹೈಪೋಥಿಸಿಸ್ ಇದೆ.
ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಕೆಲಸಗಳನ್ನ ಮಾಡಿಸ್ತಾರೆ. ಇಲ್ಲೇನ್ ಪಾಠ ಮಾಡಿರ್ತಾರೆ ಅದಕ್ಕೆ ರಿಲೇಟೆಡ್ ಆಗಿ ವರ್ಕ್ ಗಳನ್ನ 2 to 2 hours ನಿಮ್ಗೆ ಮಾಡಿಸ್ತಾರೆ. ದೆನ್ ಮೆಥಡ್ ಆಫ್ ಡೇಟಾ ಕಲೆಕ್ಷನ್ ಯಾವ ತರ ಇರುತ್ತೆ, ಸೊ ಅದ್ರ ಬಗ್ಗೆನೂ ಕೂಡ ಇಲ್ಲಿ ಬರುತ್ತೆ. ದೆನ್ 6th ವೀಕ್ ಅಲ್ಲಿ ಪಾಪ್ಯುಲೇಷನ್, ಸೆನ್ಸಸ್, ಸ್ಯಾಂಪಲ್ ಅಂಡ್ ಟೈಪ್ಸ್ ಆಫ್ ಸ್ಯಾಂಪಲ್ ಇವೆಲ್ಲದು ಕೂಡ ಇರುತ್ತೆ, ಅವುಗಳನ್ನ ಕೂಡ ರಿವ್ಯೂ ಮಾಡಿಸ್ತಾರೆ ನಿಮ್ ಕಡೆ. ದೆನ್ ಅನಾಲಿಸಿಸ್ ಆಫ್ ವೇರಿಯನ್ಸ್, ಅನೋವಾ ಅಂತ ಹೇಳ್ತೀವಿ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ರಿಸರ್ಚ್. ಸೊ ಅದ್ರ ಬಗ್ಗೆ ಸಾಫ್ಟ್ವೇರ್ ಟೂಲ್ಸ್ ಏನೇನಿದೆ, ಇವುಗಳು ಯಾವ್ಯಾವ ತರ ಟೂಲ್ಸ್ ಇದೆ ಅನ್ನೋದನ್ನ ರಿಸರ್ಚ್ ಮಾಡಬೇಕಾಗತ್ತೆ. ದೆನ್ ಕೋರಿಲೇಷನ್ ರೆಗ್ಯುಲೇಷನ್, ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ ರಿಸರ್ಚ್. ಸೊ ರಿಸರ್ಚ್ ಪ್ರಪೋಸಲ್ ಅನ್ನ ಹೇಗೆ ಬರೆಯೋದು, ಅದು 8ನೇ ವೀಕ್ ಅಲ್ಲಿ ಬರುತ್ತೆ. ಅಗೈನ್ ಸ್ಟೂಡೆಂಟ್ ವಿಲ್ ಕ್ಯಾರಿ ಔಟ್ ರಿಸರ್ಚ್ ಪ್ರೋಸೆಸ್, ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಕೊಂತ ಹೋಗ್ತೀರಾ, ಯಾಕೆಂದ್ರೆ ನೀವು 6th ಸೆಮಿಸ್ಟರ್ ಅಲ್ಲಿ ಇದ್ರ ಬೇಸಿಸ್ ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ, ರಿಸರ್ಚ್ ಪ್ರಪೋಸಲ್ ಅನ್ನ ರೆಡಿ ಮಾಡ್ಬೇಕಾಗತ್ತೆ, ಪಬ್ಲಿಕೇಶನ್ ಮಾಡ್ಬೇಕಾಗತ್ತೆ. ಹಾಗಾಗಿ ನೀವು ಇವೆಲ್ಲ ಅದನ್ನು ತುಂಬಾ ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ರಿಸರ್ಚ್ ಡಿಸೈನ್ ಯಾವ ತರ ಮಾಡೋದು, ರಿಸರ್ಚ್ ಸ್ಟ್ರಾಟಜೀಸ್ ಏನೇನಿರುತ್ತೆ, ದೆನ್ ಎಥಿಕಲ್ ಇಶ್ಯೂಸ್ ರಿಲೇಟೆಡ್ ಟು ರಿಸರ್ಚ್ ಏನೇನಿದೆ. ಸೊ ಆಲ್ ದಿಸ್ ಪ್ಲೆಗರಿಸಮ್ ಇವೆಲ್ಲದನ್ನು ಕೂಡ ಈಗೇನು PhD ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಅವರೆಲ್ಲದಕ್ಕೂ ಇದೇ ಒಂದು ಆನ್ಸರ್ಸ್ ಗಳನ್ನ ಇದ್ರ ಬೇಸಿಸ್ ಮೇಲೆ ಕ್ವಶನ್ ಪೇಪರ್ ಅವರಿಗೆ PhD ಎಂಟ್ರೆನ್ಸ್ ಅಲ್ಲೂ ಕೂಡ ಇರುತ್ತೆ. ಸೊ ರಿಸರ್ಚ್ ಪೇಪರ್, ದೆನ್ ರಿಸರ್ಚ್ ಪ್ರೆಸೆಂಟೇಷನ್, ಆಲ್ ದೀಸ್ ಥಿಂಗ್ಸ್ ಮೇ ಬಿ ಅಲ್ಲಿ ಹೆವಿ ಇರಬಹುದು, ಇಲ್ಲಿ ನಿಮ್ಗೆ ನಾರ್ಮಲ್ ಆಗಿ ಹೇಳಿರಬಹುದು, ಅಥವಾ ನಿಮ್ಗೆ ಮೇಲ್ಮೇಲೆ ಹೇಳ್ಕೊಂಡು ಹೋಗಬಹುದು, ಗೊತ್ತಿಲ್ಲ. ಸೊ ದಟ್ ಡಿಪೆಂಡ್ಸ್. ಓಕೆ, ಇಲ್ಲೆಲ್ಲ ಏನೇನ್ ರಿವ್ಯೂಸ್ ಇದೆ, ಯಾವ ತರ ಇದೆ, ಇವೆಲ್ಲದನ್ನು ಕೂಡ ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ 4 ಅವರ್ ಪಾಠ ಮಾಡ್ತಾರೆ, ಇನ್ನ 2 ಅವರ್ 2 ಬ್ಯಾಚ್ ಮಾಡ್ಕೊಂಡು ಆ ಬ್ಯಾಚ್ ಅಲ್ಲಿ ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಥಿಂಗ್ಸ್ ಗಳನ್ನ ಅವುಗಳನ್ನ ನಿಮ್ಗೆ ಮಾಡ್ಲಿಕ್ಕೆ ಹೇಳಿ, ಅದ್ರ ಬಗ್ಗೆ ನಿಮ್ಗೆ 2 to 2 hour ಲ್ಯಾಬ್ ಗಳಲ್ಲಿ ಡಿಸ್ಕಷನ್ಸ್ ಆಗತ್ತೆ. ಮತ್ತೆ ಅದ್ರ ಬಗ್ಗೆ ಅಲ್ಲಿ ಕೆಲಸಗಳಿದ್ರು ಕೂಡ ಅಲ್ಲಿ ಮಾಡಿಸ್ತಾರೆ ನಿಮ್ ಕಡೆ. ಓಕೆ, ಡಿಸ್ಕಷನ್ಸ್ ಆಫ್ ರಿಸಲ್ಟ್ಸ್, ಪ್ರೆಸೆಂಟೇಷನ್, ಕನ್ಕ್ಲೂಷನ್ಸ್ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಎಲ್ಲದನ್ನು ಕೂಡ. ಆಮೇಲೆ ಸಬ್ಮಿಷನ್ ಆಫ್ ರಿಸರ್ಚ್ ರಿಪೋರ್ಟ್ ಕೂಡ ಇದೆ, ನೀವು ರಿಪೋರ್ಟ್ ಸಬ್ಮಿಷನ್ ಮಾಡ್ಬೇಕಾಗತ್ತೆ, ಅದನ್ನ ರಿವ್ಯೂ ಕೂಡ ಮಾಡ್ತಾರೆ. ಸೊ ಇಷ್ಟು ಕೆಲಸಗಳು ರಿಸರ್ಚ್ ಮೆಥಡಾಲಜಿಯಲ್ಲಿ ನಡೆಯುತ್ತೆ. ದಟ್ ಇಸ್ ದ ಬಿಗ್ಗೆಸ್ಟ್ ಟಾಸ್ಕ್ ಐ ಕ್ಯಾನ್ ಸೇ. ಸೊ ಅದು ಕೂಡ ಪೂರ್ತಿ ನಡೆಯುತ್ತೆ. ಅದು 52 ಅವರ್ ಪಾಠ ಮಾಡ್ತಾರೆ, 52 ಅವರ್ ನಿಮ್ಗೆ ಲ್ಯಾಬ್ ತರ ಮಾಡ್ತಾರೆ, ಪ್ರಾಕ್ಟೀಸ್, ಅಲ್ಲಿ ಲ್ಯಾಬ್ ಇರೋದಿಲ್ಲ, ಪ್ರಾಕ್ಟೀಸ್ ವರ್ಕ್ ಗಳನ್ನ ಮಾಡಿಸ್ತಾ ಹೋಗ್ತಾರೆ. ಅಗೈನ್ CIE ಇದರಲ್ಲಿ ಸೈನ್ಸ್ ಅಲ್ಲಿ ಏನ್ ಹೇಳಿದೆ, ಸೇಮ್ ಕಾಮನ್ 4ನೇ ವಾರದಲ್ಲಿ ಮತ್ತೆ 11ನೇ ವಾರದಲ್ಲಿ 2 ರಿಟರ್ನ್ ಟೆಸ್ಟ್ ಗಳಿರುತ್ತೆ, ಆಸ್ ಯೂಶುವಲ್ ಫಾರ್ 20 ಮಾರ್ಕ್ಸ್, ಅಂಡ್ ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಅವರೇಜ್ ಅನ್ನ ತಗೊಳ್ತಾ ಹೋಗ್ತಾರೆ. ಅದೇ ರೀತಿ 3 ಸ್ಕಿಲ್ ಟೆಸ್ಟ್ ಟೈಪ್ ಅಲ್ಲಿ ಇರುತ್ತೆ, ದಟ್ ಈಸ್ ಒಂದು CIE 3, CIE 4, CIE 5. ಏನೇನ್ ಮಾಡ್ತಾರೆ, ಇವ್ಯಾಲ್ಯೂಯೇಷನ್ ಆಫ್ ಫೈನಲೈಸ್ ರಿಸರ್ಚ್ ಮೆಥಡಾಲಜಿ, ರೂಬ್ರಿಕ್ಸ್ ಮೇಲೆ ಈ ರಿಸರ್ಚ್ ಮೆಥಡಾಲಜಿಯನ್ನ ಫೈನಲೈಸ್ ಮಾಡಿರೋದನ್ನ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ದೆನ್ ಫೈನಲೈಸ್ ಲಿಟರೇಚರ್ ಸರ್ವೆ, ಇವೆಲ್ಲ ನಿಮ್ ಕೈಲಿ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ 2 to 2 hours ಏನು ಲ್ಯಾಬ್ ಅಲ್ಲಿ ಕೊಟ್ಟಿದಾರಲ್ಲ, ಆ 2 to 2 hours ಅಲ್ಲಿ ಕೆಲಸ ಮಾಡಿಸಿರೋದನ್ನ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ದೆನ್ ಇವ್ಯಾಲ್ಯೂಯೇಷನ್ ಆಫ್ ಪೇಪರ್ ಪ್ರೆಸೆಂಟೇಷನ್, ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ನೀವು ಮಾಡ್ಸಕ್ ಹೇಳಿರ್ತಾರೆ, ಅದು ಕೂಡ ಇದೆ, ಅದನ್ನು ಕೂಡ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ, ಇಲ್ಲಿ ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಬೇಸ್ಡ್ ಆನ್ ರೂಬ್ರಿಕ್ಸ್. ಇವೆಲ್ಲದಕ್ಕೂ ರೂಬ್ರಿಕ್ಸ್ ಅಪ್ಲೈ ಮಾಡ್ತಾರೆ. ಸೊ ಅವೆಲ್ಲದನ್ನು ಕೂಡ 30 ಮಾರ್ಕ್ಸ್ ಗೆ ರೂಬ್ರಿಕ್ಸ್ ಗಳು ಇರುತ್ತೆ, ಆ 3 ಮಾಡಿ ಆ 3ಕ್ಕೂ ಆವರೇಜ್ ಅನ್ನ ತಗೊಳ್ತಾರೆ. ಓಕೆ, ಆವರೇಜ್ ಆಫ್ 2 ಹೇಳಿದ್ದಾರೆ ಇಲ್ಲಿ, ಆವರೇಜ್ ಆಫ್ 2 ಅನ್ನ ತಗೊಳ್ತಾರೆ. ಓಕೆ, ಸೊ ಟೋಟಲಿ ನಿಮ್ಗೆ ಇಲ್ಲಿ 50 ಮಾರ್ಕ್ಸ್ ಗೆ ನಿಮ್ಗೆ ಇಂಟರ್ನಲ್ಸ್ ಬರುತ್ತೆ. ಸೊ ನಿಮ್ಗೆ 100 ಮಾರ್ಕ್ಸ್ ಟೋಟಲ್ ನಿಮ್ಗೆ ಎಕ್ಸಾಮ್ಸ್ ಕೂಡ ಇರುತ್ತೆ ಅಲ್ಲಿ, ಮತ್ತೆ 50 ಮಾರ್ಕ್ಸ್ ಅದನ್ನ ತಗೊಳ್ತಾ ಹೋಗ್ತಾರೆ. ಓಕೆ, ಸೊ ಈ ಟೈಪ್ ಅಲ್ಲಿ ನಿಮ್ಗೆ ನಡೆಯುತ್ತೆ. ಅಂಡ್ ಲಾಸ್ಟ್ ಸಬ್ಜೆಕ್ಟ್ ಏನಿದೆ, ದಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಟೆಕ್ನಿಕಲ್ ರೈಟಿಂಗ್. ಸೊ ಅದು ಸ್ವಲ್ಪ ಡಿಫ್ರೆಂಟ್ ಅಲ್ಲಿ ಬರುತ್ತೆ. ಸೊ ಓಕೆ, ಸೊ ಇಲ್ಲಿ ಅವರೇಜ್ ಆಫ್ 3 ಸ್ಕಿಲ್ ಟೆಸ್ಟ್. ಓಕೆ ಫೈನ್. ಸೊ ಇಲ್ಲಿ ಸೈನ್ಸ್ ಅಲ್ಲಿ ಅಲ್ಲಿ 2 ಅಂತ ಇದಕ್ಕೆ ನಾನು ಇಲ್ಲಿ ಕನ್ಫ್ಯೂಷನ್ ಆಯ್ತು. ಸೊ ಅವರೇಜ್ ಆಫ್ 3 ಸ್ಕಿಲ್ ಟೆಸ್ಟ್ ಸೈನ್ಸ್ ಅಲ್ಲಿ 30 ಮಾರ್ಕ್ಸ್ ಗೆ ಮಾಡಿ 3 ಅವರೇಜ್ ತಗೊಳ್ತಾರೆ. ಆದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಕಾರ, ರಿಸರ್ಚ್ ಮೆಥಡಾಲಜಿ ಕೊಟ್ಟಿರ್ತಕ್ಕಂಥ ಪ್ರಕಾರ 3 ನಿಮ್ಗೆ CIE ಗಳು ನಡೆಯುತ್ತೆ, ಆ 3ರಲ್ಲಿ 2 ಮಾತ್ರ ಅವರೇಜ್ ನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಅವರೇಜ್ ಆಫ್ 2 ಅಂತ ಹೇಳಿದ್ದಾರೆ, 3 ಅವರೇಜ್ ಇಲ್ಲ 2 ಅವರೇಜ್ ಅಂತ ಹೇಳಿದ್ದಾರೆ. ಓಕೆ, ಸೊ ಟೋಟಲ್ 100 ಮಾರ್ಕ್ಸ್ ಗೆ ಇರುತ್ತೆ. ಆಸ್ ಯೂಶುವಲ್ ಟೆಸ್ಟ್ ಕ್ವಶನ್ ಪೇಪರ್ ಕೂಡ 2 ಸೆಕ್ಷನ್ ಇರುತ್ತೆ, 10 ಮಾರ್ಕ್ಸ್ ಗೆ, ಆಸ್ ಯೂಶುವಲ್ ಸೇಮ್ ಇನ್ ಸೈನ್ಸ್. ಅದೇ ರೀತಿ ನಿಮ್ಗೆಲ್ಲ ರಿಸರ್ಚ್ ಎಲ್ಲೆಲ್ಲಿ ಸಿಗುತ್ತೆ, ಬುಕ್ಸ್, ಜರ್ನಲ್ಸ್, ಎಲ್ಲಾ ಲಿಂಕ್ ಗಳನ್ನ, ಫ್ರೀ ಲಿಂಕ್ ಗಳನ್ನ ಕೊಟ್ಟಿದ್ದಾರೆ. ನೀವು ಇವೆಲ್ಲ ಯೂಸ್ ಮಾಡಿ ನಿಮ್ಮ ಕೆಲಸಗಳನ್ನ ಮಾಡಬಹುದು. ಅಲ್ಲಿ ಪ್ಲಗರಿಸಮ್ ಬಗ್ಗೆ ಪ್ರತಿಯೊಂದು ಕೂಡ ಇಲ್ಲಿ ಇದೆ. ದೆನ್ SEE ಕೂಡ ಆಸ್ ಯೂಶುವಲ್ 5 ಸೆಕ್ಷನ್ಸ್ ಇರುತ್ತೆ. 5 ಸೆಕ್ಷನ್ಸ್ ಕೂಡ ಏನಿರುತ್ತೆ 20 ಮಾರ್ಕ್ಸ್ ಗೆ ಇರುತ್ತೆ. ಅಗೇನ್ ಯಾವ್ದಾದ್ರು 2 ಕ್ವಶನ್ಸ್ ಗಳಲ್ಲಿ ಯಾವ್ದಾದ್ರು ಒಂದು ಫುಲ್ ಕ್ವಶನ್ಸ್ ಅನ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಆಸ್ ಸೇಮ್ ಆಸ್ ದೇ ಆರ್ ಗಿವನ್ ಇನ್ ಸೈನ್ಸ್. ಓಕೆ, ಸೈನ್ಸ್ ಇದು 2 ಕೂಡ ಒಂದೇ ಟೈಪ್ ಅಲ್ಲಿ ಬರುತ್ತೆ. ಸೊ ಇವೆಲ್ಲದು ಸ್ಟ್ಯಾಂಡರ್ಡ್ ರಿಸರ್ಚ್ ಪೇಪರ್ ಡಾಕ್ಯುಮೆಂಟ್ ಇಸ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್, ಇವೆಲ್ಲದು ನಿಮ್ಗೆ ಹೇಳ್ತಾರೆ. ಸೊ ಈ ಟೈಪ್ ಅಲ್ಲಿ ನಿಮ್ಗೆ ಕ್ವಶನ್ ಪೇಪರ್ಸ್ ಬರುತ್ತೆ. ಅಂಡ್ ಇಫ್ ಯು ಗೋ ಫಾರ್ ಲಾಸ್ಟ್ ಸಬ್ಜೆಕ್ಟ್ ಇನ್ ದಿಸ್ ಒನ್, ದಟ್ ಇಸ್ ಟೆಕ್ನಿಕಲ್ ರೈಟಿಂಗ್. ಇದು ಕೂಡ ಅಷ್ಟೇ, ವಾರದಲ್ಲಿ 8 ಅವರ್ ಇರುತ್ತೆ. ಆದ್ರೆ ಈ ಪ್ಯಾಟರ್ನ್ ಚೇಂಜ್ ಆಗುತ್ತೆ. 3 ಅವರ್ ಲೆಕ್ಚರ್, 1 ಅವರ್ ಟ್ಯುಟೋರಿಯಲ್, 4 ಅವರ್ ಪ್ರಾಕ್ಟೀಸ್. ನಿಮ್ಮ 3rd ಸೆಮ್ 4th ಸೆಮ್ ಅಲ್ಲಿ ಇದೆಯಲ್ಲ ಆ ಟೈಪ್ ಅಲ್ಲಿ 3 ಅವರ್ ಲೆಕ್ಚರರ್, 1 ಅವರ್ ಟ್ಯುಟೋರಿಯಲ್, 4 ಅವರ್ ಪ್ರಾಕ್ಟೀಸ್ ಇರುತ್ತೆ. ಆದ್ರೆ ಇದು ಪ್ರಾಕ್ಟಿಕಲ್ ಇರುತ್ತೆ, ಹಾಗಾಗಿ 60 ಮಾರ್ಕ್ಸ್ ಇಂಟರ್ನಲ್ಸ್ ಇರುತ್ತೆ,
40 ಮಾರ್ಕ್ಸ್ ಎಕ್ಸಾಮ್ಸ್ ಇರುತ್ತೆ, ಅಂದ್ರೆ 100ಕ್ಕೆ ಮಾಡಿ 40ಕ್ಕೆ ಕನ್ವರ್ಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನೀವು ಏನೇನ್ ಕಲಿತೀರಾ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ 3 ಅವರ್ ಅಲ್ಲಿ ಏನೇನ್ ಕಲಿತೀರಾ. 1 ಅವರ್ ಟ್ಯುಟೋರಿಯಲ್ ಗೆ ಅವರು ಒಂದು ಸಜೆಸ್ಟೆಡ್ ಆಕ್ಟಿವಿಟೀಸ್ ಕೊಟ್ಟಿರ್ತಾರೆ, ಅದನ್ನ ಯೂಸ್ ಮಾಡ್ತಾರೆ. ದೆನ್ ಪ್ರಾಕ್ಟೀಸ್ 2 ಅವರ್ಸ್, ವಾರದಲ್ಲಿ ಒಂದು ಬ್ಯಾಚ್, ವಾರದಲ್ಲಿ 2 ಸರಿ 2 ಅವರ್ ಬರುತ್ತಲ್ಲ, ಅಲ್ಲೇನೇನ್ ಕೆಲಸ ಮಾಡಬೇಕು ಕೊಟ್ಟಿದ್ದಾರೆ. ಸೊ ಫಸ್ಟ್ ವೀಕ್ ಅಲ್ಲಿ ಕಮ್ಯುನಿಕೇಶನ್, ಟೆಕ್ನಿಕಲ್ ರೈಟಿಂಗ್ ಬಗ್ಗೆ ಜನರಲ್ ರಿವಿಷನ್ ಆಗುತ್ತೆ. ಇಲ್ಲಿ ಏನ್ ಕೆಲಸ ಇದೆ, ವಿಸಿಟ್ ದ ಗೌರ್ಮೆಂಟ್ ಆಫೀಸು, ಇಂಡಸ್ಟ್ರಿ, R&D ಡಿಪಾರ್ಟ್ಮೆಂಟ್, ಇವೆಲ್ಲ ಡಿಪಾರ್ಟ್ಮೆಂಟ್ ಮಾಡಿ ಅಲ್ಲಿ ಏನೇನ್ ನಡೀತಾ ಇದೆ ಕೆಲಸ ನೋಡ್ಕೋಬೇಕಾಗತ್ತೆ. ಸ್ಟೂಡೆಂಟ್ ಶಲ್ ಬಿ ಶೇರಿಂಗ್ ದೇರ್ ಎಕ್ಸ್ಪೀರಿಯನ್ಸ್ ಆನ್ ದ ಸರ್ಚ್ ಪ್ರೋಸೆಸ್, ಯಾವ ತರ ನಡೀತು, ರಿಪೋರ್ಟ್ಸ್, ಮ್ಯಾಗಝಿನ್ಸ್, ಇದೆಲ್ಲದ್ರ ಬಗ್ಗೆ ಡಿಸ್ಕಷನ್ಸ್ ಆಗುತ್ತೆ. ಸೆಕೆಂಡ್ ವೀಕ್ ಅಲ್ಲಿ ಟೆಕ್ನಿಕಲ್ ರೈಟಿಂಗ್ ಗೆ ಬೇಸಿಕ್ಸ್ ಏನೇನಿದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಅಗೇನ್ ನೀವು ಇಲ್ಲಿ ವಿಸಿಟ್ ಗಳನ್ನ ವೆಬ್ಸೈಟ್ ಗೆ ವಿಸಿಟ್ ಮಾಡಬೇಕಾಗತ್ತೆ, ಅಲ್ಲಿ ಏನೇನಿದೆ ಅಂತ ಹೇಳಿ ಚೆಕ್ ಮಾಡಬೇಕಾಗತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ ಗಳನ್ನ ಡಿಸ್ಕಷನ್ಸ್ ನಡೀತಾ ಹೋಗುತ್ತೆ. ಓಕೆ, ಟೇಕ್ ಎನಿ ಒನ್ ಆಫ್ ದ ಟೆಕ್ನಿಕಲ್ ರಿಪೋರ್ಟ್ಸ್ ಕಲೆಕ್ಟೆಡ್ ಬೈ ದ ಸ್ಟೂಡೆಂಟ್ಸ್, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ಏನ್ ಮಾಡಿದ್ದಾರೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೇಳ್ತಾರೆ. ಥರ್ಡ್ ವೀಕ್ ಅಲ್ಲಿ ಟೆಕ್ನಿಕಲ್ ರೈಟಿಂಗ್ ಯಾವ ತರ ಬರೆಯೋದು, ರೈಟಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ ಅಂತ ಅದ್ರ ಬಗ್ಗೆ ಶಾರ್ಟ್ ಎಸೆ ಬರೀಲಿಕ್ಕೆ ಹೇಳ್ತಾರೆ. ಸೈಂಟಿಫಿಕ್ ರೈಟಿಂಗ್ ಯಾವ ತರ ಇರುತ್ತೆ ಅಂತ 4th ವೀಕ್ ಅಲ್ಲಿ ಬರುತ್ತೆ, ಅದ್ರ ಬಗ್ಗೆ ಡಿಸ್ಕಷನ್ಸ್ ಆಗುತ್ತೆ. ಬಿಸ್ನೆಸ್ ಕಮ್ಯುನಿಕೇಶನ್ಸ್ ಯಾವ ತರ ಇದೆ, ಅದ್ರ ರಿಲೇಟೆಡ್ ಆಗಿ ಏನೇನ್ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಟೆಕ್ನಿಕಲ್ ರಿಪೋರ್ಟ್ಸ್ ನೆಕ್ಸ್ಟ್ 7th ವೀಕ್ ಅಲ್ಲಿ ಪ್ರಾಬ್ಲಮ್ ರಿಪೋರ್ಟ್ಸ್, ಬಗ್ ರಿಪೋರ್ಟ್ಸ್ ಬಗ್ಗೆ ಹೇಳ್ತಾರೆ. 8th ವೀಕ್ ಅಲ್ಲಿ ಪ್ರಪೋಸಲ್ ಹೇಗೆ ಬರೆಯೋದು ಅಂತ ಹೇಳ್ತಾರೆ. ಇಲ್ಲಿ ಡ್ರಾಫ್ಟ್ ರಿಸರ್ಚ್ ಪ್ರಪೋಸಲ್ ಅನ್ನ ಚೂಸ್ ಮಾಡ್ಲಿಕ್ಕೆ ಹೇಳ್ತಾರೆ. ದೆನ್ 9ನೇ ವಾರದಲ್ಲಿ ಟೆಕ್ನಿಕಲ್ ರಿಪೋರ್ಟ್ಸ್, ಕಾಂಪೋನೆಂಟ್ಸ್ ಮತ್ತೆ ಡಿಸೈನ್ ಯಾವ ತರ ಮಾಡೋದು ಅಂತ ಹೇಳ್ತಾರೆ. ಅದನ್ನು ನಿಮ್ಗೆ ಇಲ್ಲಿ ಮಾಡ್ಲಿಕ್ಕೆ 2 ಅವರ್ಸ್ ಅಲ್ಲಿ ಮಾಡಿಸ್ತಾರೆ. ಗ್ರಾಫಿಕ್ಸ್ ಯಾವ ತರ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆರ್ ದೇರ್, ಮೈಕ್ರೋಸಾಫ್ಟ್ ಈಕ್ವೇಷನ್ ಎಡಿಟರ್, ಮ್ಯಾಥ್ ಟೈಪ್, ಲೇಟೆಕ್ಸ್ ಯಾವ ತರ ಯೂಸ್ ಮಾಡೋದು ಅಂತ ಹೇಳ್ತಾರೆ. ಲೇಟೆಕ್, ಓಕೆ, ಲೇಟೆಕ್ ಅದು. ಸೊ ಇಲ್ಲಿ ಅಗೇನ್ ಗನ್ ಚಾರ್ಟ್ ಇವೆಲ್ಲದನ್ನು ಮಾಡೋದನ್ನ ಹೇಳ್ಕೊಡ್ತಾರೆ, ಸಾಫ್ಟ್ವೇರ್ಸ್ ಯೂಸ್ ಮಾಡೋದು. ದೆನ್ ರೈಟಿಂಗ್ ಫಾರ್ ಮೀಡಿಯಾ, ಮೀಡಿಯಾದವರಿಗೆ ನಾವು ಲೆಟರ್ ಗಳನ್ನ ಬರೀಬೇಕಾ, ಟೆಕ್ನಿಕಲ್ ಆಗಿ ಯಾವ ತರ ಬರೀಬೇಕು ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಎಲ್ಲದನ್ನು ಕೂಡ ಹೇಳ್ಕೊಡ್ತಾರೆ. ದೆನ್ ಟೆಕ್ನಿಕಲ್ ರೈಟಿಂಗ್ ಸಾಫ್ಟ್ವೇರ್ ಟೂಲ್ಸ್ ಯಾವ್ಯಾವ್ದಿದೆ, ಅದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ನಿಮ್ಗೆ ತೋರಿಸ್ಕೊಡ್ತಾರೆ. ದೆನ್ ಫೈನಲಿ ಟೆಕ್ನಿಕಲ್ ರೈಟಿಂಗ್ ಬರೆದ್ಮೇಲೆ, ಜರ್ನಲ್ಸ್ ಗಳನ್ನ ಬರೆದ್ಮೇಲೆ, ಪೇಪರ್ ಪ್ರೆಸೆಂಟೇಷನ್ಸ್ ಗಳು ಮಾಡಿದ್ಮೇಲೆ ಯಾವ ತರ ಪಬ್ಲಿಷ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾರೆ. 13th ವೀಕ್ ಅಲ್ಲಿ ಅದನ್ನು ಕೂಡ ಇಲ್ಲಿ ನಿಮ್ ಕಡೆ ಪಬ್ಲಿಷ್ ಮಾಡಿಸ್ತಾರೆ. ಸೊ ಇವೆಲ್ಲದನ್ನು ಕೂಡ ನಿಮ್ಗೆ ರಿಸರ್ಚ್ ಮೆಥಡಾಲಜಿ ಮತ್ತೆ ಟೆಕ್ನಿಕಲ್ ರೈಟಿಂಗ್ ಏನಿದೆ ಇವುಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಕಲ್ತ್ಕೊಂಡ್ರೆ ಮಾತ್ರ ನೀವು 6th ಸೆಮಿಸ್ಟರ್ ಅಲ್ಲಿ ರಿಸರ್ಚ್ ಪ್ರಾಜೆಕ್ಟ್ ಅನ್ನ ಮಾಡಿ ಪಬ್ಲಿಕೇಶನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. ಇಲ್ಲ ಅಂದ್ರೆ ನಿಮ್ಗೇನು ಕೂಡ ಅರ್ಥ ಆಗೋದಿಲ್ಲ. ಸೊ ಇದು ಡಿಪೆಂಡ್ಸ್ ಆನ್ ಯುವರ್ ಲೆಕ್ಚರರ್ಸ್, ಅವರು ಅದನ್ನ ನಿಮ್ಗೆ ಎಲ್ಲದನ್ನು ಕೂಡ ನೀಟಾಗಿ ಹೇಳ್ತಾ ಹೋಗ್ತಾರೆ. ದೆನ್ ಇನ್ನ 1 ಅವರ್ ಟ್ಯುಟೋರಿಯಲ್ ಆಕ್ಟಿವಿಟಿ ಏನೇನ್ ಮಾಡಿಸಬಹುದು ಅಂತ ಇಲ್ಲಿ ಕೆಲಸಗಳು ಕೊಟ್ಟಿದ್ದಾರೆ. ಮೊದಲನೇ ವಾರದಲ್ಲಿ ಏನು, 2ನೇ ವಾರದಲ್ಲಿ ಏನು, 3ನೇ ವಾರದಲ್ಲಿ ಏನು ಅಂತ. ಸೊ ಈ ಕೆಲಸಗಳನ್ನು ಕೂಡ ವಾರದಲ್ಲಿ 1 ಅವರ್ ಮಾಡಿಸ್ತಾರೆ. ಟೋಟಲ್ 13 ಇರುತ್ತೆ, 13 ನಲ್ಲಿ ಮಾಡಿಸ್ಕೊಂತಾ ಹೋಗ್ತಾರೆ. ದೆನ್ CIE ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಈ CIE ಯಾವ ತರ ಇದೆ ಅಂತಂದ್ರೆ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ತರ ಇದೆ. ಫಸ್ಟ್ ಸ್ಕಿಲ್ ಟೆಸ್ಟ್ 3ನೇ ವಾರದಲ್ಲಿ, ಸೆಕೆಂಡ್ ಸ್ಕಿಲ್ ಟೆಸ್ಟ್ 7ನೇ ವಾರದಲ್ಲಿ, ಥರ್ಡ್ ಸ್ಕಿಲ್ ಟೆಸ್ಟ್ 13ನೇ ವಾರದಲ್ಲಿ ನಡೆಯುತ್ತೆ. 3, 7, 13, ಓಕೆ, 3 ಸ್ಕಿಲ್ ಟೆಸ್ಟ್. ಅಲ್ಲಿ 20 ಮಾರ್ಕ್ಸ್ ಗೆ 3 ನಡೆಯುತ್ತೆ. ಆ 3 ನೀವು ಏನ್ ಮಾಡ್ತಾರೆ, ಆಡ್ ಮಾಡ್ತಾರೆ ಅಷ್ಟೇ. ದೇರ್ ಇಸ್ ನೋ ಅವರೇಜ್. ಕಮ್ಯುನಿಕೇಶನ್ ಸ್ಕಿಲ್ಸ್ ತರ 20 ಮಾರ್ಕ್ಸ್ ಗೆ 3 ಸ್ಕಿಲ್ ಟೆಸ್ಟ್ ನಡೆಯುತ್ತೆ. ಆ 3 ಆಡ್ ಮಾಡಿ 60ಕ್ಕೆ ಎಷ್ಟು ಅಂತ ಹೇಳಿ ನಿಮ್ಗೆ ಕೊಡ್ತಾರೆ. ಸೊ ಟೋಟಲ್ ಅಷ್ಟೇ, ಅಲ್ಲಿ ದೇರ್ ಇಸ್ ನೋ ಅವರೇಜ್. ಇನ್ನ 100 ಮಾರ್ಕ್ಸ್ ಗೆ ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ನಡೆಯುತ್ತೆ. ಅದನ್ನ 40 ಮಾರ್ಕ್ಸ್ ಗೆ ಅವ್ರು ಏನ್ ಮಾಡ್ತಾರೆ, ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಸ್ಕಿಲ್ ಟೆಸ್ಟ್ ಗಳು ಯಾವ ತರ, ಎಲ್ಲದನ್ನು ಕೂಡ ರೂಬ್ರಿಕ್ಸ್ ಮೇಲೆ ಬರುತ್ತೆ. ಜನರಲಿ ಬೇಸ್ಡ್ ಆನ್ ರೂಬ್ರಿಕ್ಸ್ ಓನ್ಲಿ. ಓಕೆ, ರೂಬ್ರಿಕ್ಸ್ ಅನ್ನ ಬೇಸಿಸ್ ಮೇಲೆ ಅವರು ಎಸ್ಸೆ ರೈಟಿಂಗ್ ಯಾವ ತರ ಮಾಡೋದು, ರೂಬ್ರಿಕ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ರೂಬ್ರಿಕ್ಸ್ ಅನ್ನ ಯೂಸ್ ಮಾಡಿ ಮಾರ್ಕ್ಸ್ ಯಾವ ತರ ಕೊಡೋದು, 20ಕ್ಕೆ ಯಾವ ತರ ಕೊಡಬೇಕು ಅಂತ ಹೇಳಿದ್ದಾರೆ. ದೆನ್ ಸ್ಕಿಲ್ ಟೆಸ್ಟ್ ನ ಎವ್ಯಾಲ್ಯೂಷನ್ ಮಾಡೋದು. ಇಲ್ಲಿ 10 ಮಾರ್ಕ್ಸ್ ಪೋರ್ಟ್ಫೋಲಿಯೋ ಎವ್ಯಾಲ್ಯೂಷನ್ ಅಂತ ಇದೆ, ನೀವು ಮಾಡೋ ಕೆಲಸಗಳ ಬಗ್ಗೆ. ದೆನ್ ಒಂದು ಅಸೆಸ್ಮೆಂಟ್ ಕೊಟ್ಟಿರ್ತಾರೆ ನಿಮ್ಗೆ, ಯಾವ್ದೊಂದು ರೂಬ್ರಿಕ್ಸ್ ಮೇಲೆ ಒಂದು ಕೆಲಸ ಮಾಡಿಸಿರ್ತಾರೆ. ಅದಕ್ಕೆ ಸೇಮ್ ಆಸ್ ಯೂಶುವಲ್ ವಿ ಆರ್ ಡೂಯಿಂಗ್ ಇನ್ ಕಮ್ಯುನಿಕೇಶನ್ ಸ್ಕಿಲ್ ಸಬ್ಜೆಕ್ಟ್, ಅದರಲ್ಲೂ ಇದೇ ಟೈಪ್ ಅಲ್ಲಿ ಇರುತ್ತೆ, ಆ ಟೈಪ್ ಅಲ್ಲೇ ಮಾಡ್ಕೊಳ್ತಾ ಹೋಗ್ತಾರೆ. ದೆನ್ ಲ್ಯಾಬ್ ಎಕ್ಸಾಮಿನೇಷನ್ ಏನಿರುತ್ತೆ, ಇಲ್ಲಿ ಪೋರ್ಟ್ಫೋಲಿಯೋ ಎವ್ಯಾಲ್ಯೂಷನ್ ಆಫ್ ಸೈಂಟಿಫಿಕ್ ರೈಟಿಂಗ್ ಅಂಡ್ ಬಿಸ್ನೆಸ್ ಕಮ್ಯುನಿಕೇಶನ್ಸ್, ಇದು ಮಾಡಿರ್ತೀರಾ, ಇವುಗಳನ್ನ ಎವ್ಯಾಲ್ಯೂಷನ್ ಮಾಡೋ ಕೆಲಸ ಇರುತ್ತೆ. ರಿಪೋರ್ಟ್ ಕೊಡ್ಬೇಕಾಗತ್ತೆ, ಪ್ರಾಜೆಕ್ಟ್ ರಿಪೋರ್ಟ್ ಗಳ ತರ ಮಾಡಿಸಿರ್ತಾರೆ, ಅದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಪೋರ್ಟ್ಫೋಲಿಯೋ ಎವ್ಯಾಲ್ಯೂಷನ್ ಆಫ್ ಟೆಕ್ನಿಕಲ್ ರಿಪೋರ್ಟ್ಸ್ ಇರುತ್ತೆ, ಅದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಪೋರ್ಟ್ಫೋಲಿಯೋ ಎವ್ಯಾಲ್ಯೂಷನ್ ಆಫ್ ಪ್ರಪೋಸಲ್ ಇರುತ್ತೆ, ಅದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಟೋಟಲ್ 30 ಮಾರ್ಕ್ಸ್ ಅಲ್ಲೋಯ್ತು. ದೆನ್ ಪೋರ್ಟ್ಫೋಲಿಯೋ ಎವ್ಯಾಲ್ಯೂಷನ್ ಆಫ್ ರೈಟಿಂಗ್ ಈ ಮೀಡಿಯಾ, ರಿಪೋರ್ಟ್ ಕೊಡೋದಿರುತ್ತೆ, ಅದಕ್ಕೆ 10 ಮಾರ್ಕ್ಸ್. ದೆನ್ ಟೆಕ್ನಿಕಲ್ ರೈಟಿಂಗ್ ಅದಕ್ಕೆ 10 ಮಾರ್ಕ್ಸ್. ದೆನ್ ಯಾವ್ದಾದ್ರು ಒಂದು ಆಕ್ಟಿವಿಟಿ ಕೊಟ್ಟು ಅಲ್ಲಿ ನಿಮಗೆ ಮಾಡಕ್ ಹೇಳಿ ಅದನ್ನ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಬರ್ಸಿ ಅದನ್ನ 50 ಮಾರ್ಕ್ಸ್ ಗೆ ಕೊಡ್ತಾರೆ. ಅದೇ ಕಮ್ಯುನಿಕೇಶನ್ ಸ್ಕಿಲ್ ತಗೊಂಡ್ರೆ ಏನಾಗುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಜನರಲಿ ನಿಮಗೆ 75 ಮಾರ್ಕ್ಸ್ ಇದೆ. ಓಕೆ, 75 ಮಾರ್ಕ್ಸ್ ಈ ತರ ಪೋರ್ಟ್ಫೋಲಿಯೋ ಎವ್ಯಾಲ್ಯೂಷನ್ ಇದೆ. 25 ಮಾರ್ಕ್ಸ್ ಗೆ ನಿಮ್ಗೆ ಯಾವ್ದಾದ್ರು ಒಂದು ಆಕ್ಟಿವಿಟಿ ಕೊಟ್ಟು ಅದನ್ನ ರೂಬ್ರಿಕ್ಸ್ ಬೇಸಿಸ್ ಮೇಲೆ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಇಲ್ಲೇನ್ ಮಾಡಿದ್ದಾರೆ, ಪೋರ್ಟ್ಫೋಲಿಯೋ ಎವ್ಯಾಲ್ಯೂಷನ್ ಈ 5 ಕಾನ್ಸೆಪ್ಟ್ಸ್ ಗಳ ಮೇಲೆ ರಿಪೋರ್ಟ್ ಗಳನ್ನ ನೀವು ಆಲ್ರೆಡಿ ಮಾಡಿರ್ತೀರಾ ವೈಲ್ ಡೂಯಿಂಗ್ ಟೀಚಿಂಗ್. ಆ ಒಂದು 13 ವಾರದಲ್ಲಿ ನೀವು ಎಲ್ಲಾ ರಿಪೋರ್ಟ್ ಗಳನ್ನ ಮಾಡಿ ಇಟ್ಕೊಂಡಿರ್ತೀರಾ. ಈ 5 ರಿಪೋರ್ಟ್ ಗಳನ್ನ ಸಬ್ಮಿಷನ್ ಮಾಡ್ಬೇಕಾಗತ್ತೆ.
ಆ ಸಬ್ಮಿಷನ್ ನಲ್ಲಿ ಅವರಲ್ಲಿ ಏನೇನು ಕೇಳೋದಿರುತ್ತೆ ಅವೆಲ್ಲದನ್ನು ನೋಡಿ ಚೆಕ್ ಮಾಡಿ ಕೇಳಿ ಎಲ್ಲದನ್ನು ಮಾಡ್ತಾರೆ. ಪ್ರತಿಯೊಂದಕ್ಕೂ 10 ಮಾರ್ಕ್ಸ್ ಇರುತ್ತೆ. 5 ರಿಪೋರ್ಟ್ಗೆ 50 ಮಾರ್ಕ್ಸ್ ಅಂಡ್ ಫೈನಲಿ ಒಂದನ್ನ ಅಲ್ಲೇ ನಿಮ್ಗೆ ಆಕ್ಟಿವಿಟಿ ಮಾಡ್ಲಿಕ್ಕೆ ಹೇಳ್ತಾರೆ. ಆ ಆಕ್ಟಿವಿಟಿಯನ್ನ 50 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ. ಅದನ್ನ ರೂಬ್ರಿಕ್ಸ್ ಇಟ್ಕೊಂಡು ಅವರೇ ಅಲ್ಲಿ ಅದಕ್ಕೆ ಮಾರ್ಕ್ಸ್ ಹಾಕ್ತಾರೆ. ಈ ಟೈಪ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಕಮ್ಯುನಿಕೇಶನ್ ಸ್ಕಿಲ್ ತರ ನಿಮ್ಗೆ ನಡೀತಾ ಹೋಗುತ್ತೆ. ಸೊ ಇದಕ್ಕೂ ಕೂಡ ಎಲ್ಲ ರೆಫರೆನ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಅದನ್ನ ನೀವು ನೋಡ್ಕೋಬಹುದಾಗತ್ತೆ. ಇಷ್ಟು ನಮ್ಮ ಒಂದು ಏನು ಸಿಲೆಬಸ್ ಇದೆ ಇದಕ್ಕೆ ಡೀಟೇಲ್ಡ್ ಆಗಿರ್ತಕ್ಕಂತಹ ಒಂದು ಎಕ್ಸ್ಪ್ಲನೇಷನ್ ಆಗಿದೆ. ಸೊ ಟೋಟಲ್ 4 ಪೇಪರ್, ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಅಪ್ಲೈಡ್ ಸೈನ್ಸ್, ರಿಸರ್ಚ್ ಮೆಥಡಾಲಜಿ, ಟೆಕ್ನಿಕಲ್ ರೈಟಿಂಗ್. ಸೊ ಇವೆಲ್ಲ ಈ ತರ ಡಿಫ್ರೆಂಟ್ ಇದೆ. ಸೊ ಯಾರು ಇದನ್ನ ಚೂಸ್ ಮಾಡಬೇಕು ಅಂತಿದ್ರೆ ಒಂದ್ಸರಿ ಈ ವಿಡಿಯೋನ ಕರೆಕ್ಟ್ ಆಗಿ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ, ಎಲ್ಲರೂ ಕೂಡ ನೋಡ್ಕೊಂಡು ತಿಳ್ಕೊಳ್ಳಿ. ಓಕೆ, ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಕರಿಯರ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.